ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಕೂಡ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಇವತ್ತಿನ ದಿನ ಶ್ರೀಮದ್ ಭಾಗವತದ 11ನೇ ಅಧ್ಯಾಯ, ಮೊದಲನೆಯ ಸ್ಕಂದದ 11ನೇ ಅಧ್ಯಾಯವನ್ನು ನಾವು ನೋಡ್ಲಿಕ್ಕಿದ್ದೇವೆ. ಈ ಅಧ್ಯಾಯದ ಹೆಸರು ದ್ವಾರಕೆಗೆ ಶ್ರೀಕೃಷ್ಣನ ಪ್ರವೇಶ. ಕಳೆದ ಅಧ್ಯಾಯದಲ್ಲಿ ನಾವು ಶ್ರೀಕೃಷ್ಣನು ಹಸ್ತಿನಾಪುರದಿಂದ ದ್ವಾರಕೆಗೆ ಹೊರಟಂತಹ ಒಂದು ಸಂದರ್ಭವನ್ನ ಕಂಡಿದ್ದೇವೆ. ದಾರಿಯುದ್ದಕ್ಕೂ ಅನೇಕ ಜನರಿಗೆ ಭಗವಂತ ತಾನು ಅನುಗ್ರಹವನ್ನ ಮಾಡ್ತಾ ಈಗ ದ್ವಾರಕೆಗೆ ಬಂದು ತಲುಪಿದ್ದಾನೆ. ನಂತರ ಮುಂದಕ್ಕೆ ಏನಾಯಿತು ಅನ್ನೋದನ್ನ ಈಗ ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ. ಶ್ರೀಮದ್ ಭಾಗವತದ ಕನ್ನಡ ಅಧ್ಯಯನ, ಆಧ್ಯಾತ್ಮಿಕ ವಿಚಾರ ಮತ್ತು ಇಸ್ಕಾನ್ ಸಹಭಾಗಿತ್ವದಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ್ನಿತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಭವ್ಯವಾದಂತಹ ಮಂದಿರದ ನಿರ್ಮಾಣ ಆಗಿದೆ, ಹಾಗೆ ಉದ್ಘಾಟನೆಯೂ ಕೂಡ ಆಗಿದೆ. ತುಂಬಾ ವಿಜೃಂಭಣೆಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಕೂಡ ನಾವು ಆಚರಿಸಿದ್ದೇವೆ. ತಾವು ಎಲ್ಲರೂ ಕೂಡ ಇನ್ನು ದೇವಸ್ಥಾನಕ್ಕೆ ಭೇಟಿ ನೀಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ದೇವಸ್ಥಾನಕ್ಕೆ ಬಂದು ಭೇಟಿ ಕೊಡಿ, ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳಿ ತಮ್ಮೆಲ್ಲರಲ್ಲಿಯೂ ಕೂಡ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಇಸ್ಕಾನ್ ಸಂಸ್ಥಾಪಕ ಆಚಾರ್ಯರಾದಂತಹ ಶ್ರೀ ಶ್ರೀಮದ್ ದೇಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರ ಬೋಧನೆಗಳ ಆಧಾರದ ಮೇಲೆ ಶ್ರೀಮದ್ ಭಾಗವತವನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ. ಇದು ನಮ್ಮ ದೇವಸ್ಥಾನದ ವೆಬ್ಸೈಟ್. ತಮಗೆ ಇದರಲ್ಲಿ ಅನೇಕ ಸೇವೆಗಳು ಲಭ್ಯ ಇದೆ. ಇದರಲ್ಲಿ ಶ್ರೀಮದ್ ಭಾಗವತದ ಪುಸ್ತಕವನ್ನು ಕೂಡ ತಾವು ಮನೆಗೆ ತರಿಸಿಕೊಳ್ಳಬಹುದು. ಶ್ರೀಮದ್ ಭಾಗವತದ ಪ್ರತಿಗಳು ಬೇರೆ ಬೇರೆ ಭಾಷೆಯಲ್ಲಿ ಲಭ್ಯ ಇದೆ. ಕನ್ನಡ, ಇಂಗ್ಲಿಷ್, ಹಿಂದಿ ಇತ್ಯಾದಿಯಾಗಿ ಅನೇಕ ಭಾಷೆಗಳಲ್ಲಿ ಇವುಗಳು ಲಭ್ಯ ಇದೆ. ದಯವಿಟ್ಟು ತಮ್ಮ ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಈ ಪುಸ್ತಕವನ್ನ ತರಿಸಿಕೊಳ್ಳಿ ಅಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಇವತ್ತಿನ ವಿಚಾರಕ್ಕೆ ಬರೋಣ. ಪುಸ್ತಕ ಇದ್ದವರು ದಯವಿಟ್ಟು ಶ್ರೀಮದ್ ಭಾಗವತದ ಪುಸ್ತಕವನ್ನ ತೆರೆಯಿರಿ. ಮೊದಲನೆಯ ಸ್ಕಂದ 11ನೆಯ ಅಧ್ಯಾಯ, ದ್ವಾರಕೆಗೆ ಶ್ರೀಕೃಷ್ಣನ ಪ್ರವೇಶ. ಮೊದಲನೆಯ ಶ್ಲೋಕ. ಓಂ ನಮೋ ಭಗವತೆ ವಾಸುದೇವಾಯ. ಅಥ ಏಕಾದಶೋಧ್ಯಾಯಃ. ಸೂತ ಉವಾಚ. ಆನರ್ತಾನ್ ಸ ಉಪವ್ರಜ್ಯ ಸ್ಪೃದ್ಧಾನ್ ಜನಪದಾನ್ ಸ್ವಕಾನ್ ದದ್ಮೌ ದರವರಂ ತೇಷಾಂ ವಿಷಾದಂ ಶಮಯನ್ನಿವ. ಅನುವಾದ. ಸೂತಮುನಿಗಳು ಹೇಳಿದರು, ಶ್ರೀಕೃಷ್ಣನು ಆನರ್ತ ಅಂದ್ರೆ ದ್ವಾರಕಾಪುರಿ ಎಂಬ ತನ್ನ ಅತ್ಯಂತ ಸಮೃದ್ಧವಾದ ರಾಜಧಾನಿಯ ಗಡಿಯನ್ನು ತಲುಪಿದನು. ಕೂಡಲೇ ಅವನು ತನ್ನ ಆಗಮನವನ್ನು ಸೂಚಿಸುವಂತೆ ಮತ್ತು ಆ ಪುರನಿವಾಸಿಗಳ ಬೇಸರವನ್ನು ಶಮನಗೊಳಿಸುವಂತೆ ತನ್ನ ಮಂಗಳಮಯವಾದ ಶಂಖವನ್ನು ಊದಿದನು. ಭಗವಂತ ತಾನು ಅವತಾರ ತಾಳ್ತಾನೆ ಅಂತ ಹೇಳಿದ್ರೆ ಅವನ ಜೊತೆಗೆ ಅನೇಕ ಭಕ್ತರು ಕೂಡ ಬರ್ತಾರೆ. ಹೇಗೆ ಒಬ್ಬ ರಾಜ ಒಂದು ಊರಿಗೆ ಭೇಟಿ ಕೊಡ್ತಾನೆ ಅಂತ ಹೇಳಿದ್ರೆ
ರಾಜ ಒಬ್ಬನೇ ಹೋಗುವುದಿಲ್ಲ, ರಾಜನ ಜೊತೆಗೆ ಮಂತ್ರಿಗಳು ಮತ್ತು ಇನ್ನು ಅನೇಕ ಸಹಚರರು ಹೋಗ್ತಾರೆ. ಹಾಗೆ ಭಗವಂತ ತಾನು ತನ್ನ ಭಕ್ತರ ಜೊತೆಗೆ ಇಲ್ಲಿಗೆ ಬಂದಿದ್ದಾನೆ, ತಾನು ಲೀಲೆಯನ್ನ ಮಾಡ್ತಾ ಇದ್ದಾನೆ, ದ್ವಾರಕಾಪುರಿಯಲ್ಲಿ ನೆಲೆಸಿದ್ದಾನೆ. ಅವನು ಹಸ್ತಿನಾಪುರಕ್ಕೆ ಹೋದಂತಹ ಒಂದು ಉದ್ದೇಶ ಪೂರ್ಣಗೊಂಡ ನಂತರ ಭಗವಂತನು ಈಗ ದ್ವಾರಕೆಗೆ ಮತ್ತೆ ಹಿಂದಕ್ಕೆ ಬಂದಿದ್ದಾನೆ. ಭಗವಂತನ ಸೇವೆ ನಡೆಯುವಾಗ, ಅದು ಆರತಿ ಇರಬಹುದು ಅಥವಾ ಉತ್ಸವಗಳಿರಬಹುದು, ನಾವು ಶಂಖನಾದ ಮಾಡುವುದನ್ನು ಕಾಣ್ತೇವೆ. ಇದು ಯಾಕೆ ಅಂತ ಹೇಳಿದ್ರೆ, ಆ ಭಗವಂತನ ಒಂದು ಏನು ಸೇವೆ ನಡೀತಾ ಇದೆ ಅದನ್ನ ಎಲ್ಲರೂ ಕೂಡ ವೀಕ್ಷಿಸಬೇಕು, ಅದರ ಒಂದು ಪ್ರಯೋಜನ ಎಲ್ಲರಿಗೂ ದೊರಕಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಒಂದು ಉದ್ದೇಶವಾಗಿದೆ. ಹಾಗೆ ಭಗವಂತ ತನ್ನ ಆಗಮನವನ್ನ ಎಲ್ಲರಿಗೂ ತಿಳಿಸುವಂತೆ ಆ ಒಂದು ಶಂಖನಾದವನ್ನ ಮಾಡಿದ್ದಾನೆ. ಭಗವಂತ ಮಾಡಿದಂತಹ ಶಂಖನಾದಕ್ಕೆ ಅಲ್ಲಿದ್ದಂತಹ ಎಲ್ಲ ಭಕ್ತರು ಬಹಳ ಸಂತೋಷ ಪಟ್ಟಿದ್ದಾರೆ. ತಾವು ಅನೇಕ ದಿನಗಳಿಂದ ಅಥವಾ ತಿಂಗಳು ವರ್ಷಗಳಿಂದ ಕಾಯ್ತಾ ಇದ್ದಂತಹ ಆ ಭಗವಂತನನ್ನ ಈಗ ನಾವು ಕಣ್ಣಾರೆ ಮತ್ತೆ ಕಾಣುವಂತೆ ಆಗ್ತಾ ಇದೆ ಅನ್ನುವಂತಹ ಸಂತೋಷ ಅವರನ್ನ ಆವರಿಸಿದೆ. ಆ ಭಗವಂತನನ್ನ ಸ್ವಾಗತಿಸ್ಲಿಕ್ಕೆ ಎಲ್ಲರೂ ಕೂಡ ಬಂದು ಸೇರಿದ್ದಾರೆ. ಅದನ್ನ ಶ್ರೀಮದ್ ಭಾಗವತವು ಇಲ್ಲಿ ವಿವರಿಸ್ತಾ ಇದೆ. ಸ ಉಚ್ಚಕಾಶೆ ಧವಲೋಧರೋದರೋ ಉರುಕ್ರಮಾಸ್ಯಾಧರ ಶೋಣ ಶೋಣಿಮ ದಧ್ಮಾಯಮಾನ ಕರಕಂಜ ಸಂಪುಟೆ ಯಥಾಬ್ಜ ಖಂಡೇ ಕಲಹಂಸ ಉತ್ಸ್ವನಃ. ಶ್ರೀಕೃಷ್ಣನು ದಪ್ಪ ಬಿಳಿಯ ಶಂಖವನ್ನು ತನ್ನ ಕೈಯಲ್ಲಿ ಹಿಡಿದು ಊದಿದನು. ಅವನ ದಿವ್ಯವಾದ ತುಟಿಗಳ ಸ್ಪರ್ಶದಿಂದ ಅದು ಕೆಂಪಾದಂತೆ ತೋರುತ್ತಿತ್ತು. ಬಿಳಿಯ ಹಂಸವು ಕೆಂಪು ಕಮಲದ ಕಾಂಡಗಳ ಮಧ್ಯೆ ಕ್ರೀಡಿಸುತ್ತಿರುವಂತೆ ಕಾಣುತ್ತಿತ್ತು. ಈ ಒಂದು ಸಾದೃಶ್ಯವನ್ನ ಇಲ್ಲಿ ಶ್ರೀಮದ್ ಭಾಗವತದಲ್ಲಿ ವೇದವ್ಯಾಸರು ಕೊಡ್ತಾರೆ. ಆ ಭಗವಂತ ತಾನು ಊದಿದಂತಹ ಪಾಂಚಜನ್ಯ ಅನ್ನುವಂತಹ ಶಂಖ, ಆ ಶಂಖವನ್ನ ಊದಿದಾಗ ಅದು ಯಾವ ರೀತಿಯಾಗಿತ್ತು? ಶಂಖ ಬೆಳ್ಳಗಿರ್ತದೆ, ಆ ಭಗವಂತನ ತುಟಿ ಅದು ಕೆಂಪಗಿರ್ತದೆ. ಇದನ್ನ ಅವರು ಹಂಸ ಮತ್ತೆ ಆ ಒಂದು ತಾವರೆಯ ದಳಕ್ಕೆ ಹೋಲಿಸ್ತಾರೆ. ಆ ಕಮಲದ ದಳಗಳು ಕೆಂಪಾಗಿರ್ತವೆ, ಮತ್ತೆ ಆ ಒಂದು ಹಂಸ ಅದು ಬೆಳ್ಳಗಿರ್ತದೆ. ಹೀಗೆ ಹಂಸ ಮತ್ತು ಹಂಸಗಳು ಅಥವಾ ಒಂದು ಹಂಸ ಬಂದು ತಾವರೆಗಳ ನಡುವೆ ತಾನು ಕ್ರೀಡಿಸಿದ್ರೆ ಯಾವ ರೀತಿಯಾಗಿರ್ತದೋ ಆ ರೀತಿಯಾಗಿ ಇತ್ತು ಆ ಭಗವಂತನ ಶಂಖವನ್ನ ಊದಿದಂತಹ ರೀತಿ ಅಂತ ಹೇಳಿ ಇಲ್ಲಿ ವಿವರಿಸ್ತಾ ಇದ್ದಾರೆ. ಮುಂದುವರಿಸ್ತಾ, ತಮುಪಶ್ರುತ್ಯ ನಿನದಂ ಭಯಾವಹಂ ಪ್ರತ್ಯುದ್ಯಯುಃ ಪ್ರಜಾ ಸರ್ವ ಭರ್ತೃದರ್ಶನ ಲಾಲಸ. ದ್ವಾರಕಾಪುರದ ನಿವಾಸಿಗಳು ಇಹಲೋಕದ ಭಯವನ್ನೆಲ್ಲ ನಿವಾರಿಸಿ ಬಿಡುವ ಆ ಶಂಖಧ್ವನಿಯನ್ನು ಕೇಳಿ ಭಕ್ತ ರಕ್ಷಕನು ತಮ್ಮ ಬಹುದಿನಗಳ ಬಯಕೆಯ ಮೂರ್ತಿಯೂ ಆದ ಶ್ರೀಕೃಷ್ಣನ ದರ್ಶನಕ್ಕಾಗಿ ಓಡಿದರು. ಆ ಭಯವನ್ನ ನಿವಾರಿಸುವಂತಹ ಒಂದು ಶಬ್ದ ಆ ಒಂದು ಪಂಚಜನ್ಯದಿಂದ, ಆ ಭಗವಂತನ ಶಂಖದಿಂದ ಹೊರಟು ಬಂದಿದೆ. ಸಾಮಾನ್ಯವಾಗಿ ಜೀವಿಗಳಿಗೆ ಭೌತಿಕ ಪ್ರಪಂಚದಲ್ಲಿ 4 ರೀತಿಯಾದಂತಹ ಸಮಸ್ಯೆಗಳಿವೆ ಅಂತ ಹೇಳ್ತಾರೆ. ಅದು ಆಹಾರ, ನಿದ್ರಾ, ಭಯ ಮತ್ತು ಮೈಥುನ. ಈ 4 ವಿಚಾರಗಳನ್ನ ಪಡಿಲಿಕ್ಕೋಸ್ಕರ ಜೀವಿಗಳು ಕೆಲಸ ಮಾಡ್ತವೆ. ಆಹಾರ, ನಿದ್ರಾ, ಭಯ, ಮೈಥುನಂ ಚ ಸಾಮಾನ್ಯಮೇತದ್ ಪಶುಭಿರ್ನರಾಣ ಧರ್ಮೋ ಹಿತೇಶಾಂ ಅಧಿಕೋ ವಿಶೇಷೋ ಧರ್ಮೇನ ಹೀನ ಪಶುಭಿ ಸಮಾನ. ಧರ್ಮವನ್ನ ಆಚರಣೆ ಮಾಡದೆ ಕೇವಲ ಈ 4 ವಿಚಾರಗಳಿಗೆ ಯಾರು ಸಮಯವನ್ನ ಕೊಡ್ತಾರೆ ಅವರು ಪಶುಗಳ ರೀತಿಯಲ್ಲಿ ಅಥವಾ ಪ್ರಾಣಿಗಳ ರೀತಿಯಲ್ಲಿ ಜೀವಿಸ್ತಾರೆ ಅಂತೇಳಿ ಹೇಳ್ತಾರೆ. ಆ 4 ವಿಚಾರಗಳಲ್ಲಿಯೂ ಕೂಡ ಹೆಚ್ಚು ಕಷ್ಟ, ಹೆಚ್ಚು ಸಮಸ್ಯೆಯನ್ನ ಉಂಟು ಮಾಡೋದು ಯಾವುದು ಅಂತ ಕೇಳಿದ್ರೆ ಅದು ಭಯ. ಈ ಭಯದಿಂದ ಜನರು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಭಯಂ ದ್ವಿತೀಯಾಭಿನಿವೇಶಿತಸ್ಯ. ನಾವು ಭಗವಂತನಿಂದ ವಿಮುಖರಾದ ಕೂಡಲೇ ನಮ್ಮನ್ನ ಆ ಭಯ, ಭೌತಿಕವಾದಂತಹ ಭಯ ಆವರಿಸಿಕೊಳ್ತದೆ. ಈ ಭಯ ಅನ್ನುವಂಥದ್ದು ಎಲ್ಲರಿಗೂ ಇರುತ್ತದೆ, ಭೌತಿಕ ಪ್ರಪಂಚದಲ್ಲಿರುವವರಿಗೆ. ಮುಂದೆ ನಾಳೆ ಏನಾಗಬಹುದು ಅನ್ನುವಂತಹ ಭಯ, ನಾಳೆ ನಾನು ಜೀವನವನ್ನ ಯಾವ ರೀತಿಯಾಗಿ ಕಳೆಯಬೇಕು, ಅಥವಾ ನನಗೆ ಸಾವು ಬಂದಾಗ ನಾನು ಯಾವ ರೀತಿಯಾಗಿ ಅದನ್ನು ಎದುರಿಸಬೇಕು, ಇದು ಪ್ರತಿಯೊಂದು ಜೀವಿಗೂ ಕೂಡ ಇರುವಂತಹದ್ದು. ಈ ಭಯ ಅದು ಎಲ್ಲಿಯವರೆಗೆ ಇರ್ತದೋ ಅಲ್ಲಿಯವರೆಗೆ ಜೀವಿಗಳು ನೆಮ್ಮದಿಯಿಂದ, ಶಾಂತಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಪ್ರಾಣಿಗಳಲ್ಲಿ ಇದನ್ನು ನಾವು ಹೆಚ್ಚಾಗಿ ಕಾಣಬಹುದು. ನಾವು ಅವುಗಳಿಗೆ
ಒಂದು ಸ್ವಲ್ಪ ಆಹಾರವನ್ನ ಕೊಟ್ರೆ, ಒಂದು ಪಕ್ಷಿಗೆ ಒಂದು ಕಾಳನ್ನು ಹಾಕಿದ್ರೆ ಅದು ಒಂದೆರಡು ಕಾಳನ್ನ ತಿಂತದೆ, ಮತ್ತೆ ಆ ಕಡೆ ಈ ಕಡೆ ಎಲ್ಲ ನೋಡ್ತದೆ, ಯಾರಾದ್ರೂ ನನ್ನನ್ನ ಸಾಯಿಸ್ಲಿಕ್ಕೆ ಬರ್ತಾರಾ, ನನ್ನನ್ನ ಹಿಡಿಲಿಕ್ಕೆ ಬರ್ತಾ ಇದ್ದಾರಾ ಅಂತ ಹೇಳಿ. ಹೀಗೆ ಕೊನೆಯದಾಗಿ ಆ ಸಾವಿನ ಭಯ, ಸಾವು ಅನ್ನುವಂಥದ್ದು ಯಾವಾಗ ಬೇಕಾದ್ರೂ ಬರಬಹುದು. ಹಾಗಾಗಿ ಪ್ರಾಣಿ ಪಕ್ಷಿಗಳು ಸದಾ ಕಾಲ ಆ ಒಂದು ಜಾಗರೂಕತೆಯಿಂದ ಆಚೆ ಈಚೆ ನೋಡ್ತಾ ಇರ್ತವೆ. ಅವುಗಳು ಬಹಳಷ್ಟು ಜಾಗರೂಕತರಾಗಿರ್ತವೆ. ಇದು ಯಾಕೆ ಅಂತ ಹೇಳಿದ್ರೆ ಆ ಭಯದಿಂದಾಗಿ. ಆದ್ರೆ ನಾವು ಯಾವಾಗ ಭಗವಂತನಿಗೆ ಶರಣಾಗುತ್ತೇವೋ ಆಗ ಆ ಭಯಕ್ಕೆ ಭಯವನ್ನು ಹುಟ್ಟಿಸುವಂತಹ ಮೂರ್ತಿಯಾದಂತಹ ಭಗವಂತ ಅವನು ನಮ್ಮ ಎಲ್ಲಾ ಭಯವನ್ನು ಕೂಡ ದೂರ ಮಾಡ್ತಾನೆ. ನಾವು ಶಾಂತಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಇಲ್ಲಿ ಶ್ರೀಲ ಪ್ರಭುಪಾದರು ಕೂಡ ಹೇಳ್ತಾರೆ, ಭಗವಂತನ ಪ್ರತಿನಿಧಿ ರೂಪವಾದ ಅವನ ಪವಿತ್ರ ನಾಮದ ಉಚ್ಚಾರಣೆಯಿಂದ ಎಲ್ಲಾ ಭೀತಿಯು ತಕ್ಷಣವೇ ಮಾಯವಾಗುತ್ತವೆ. ಇದನ್ನು ಚೈತನ್ಯ ಮಹಾಪ್ರಭುಗಳು 16 ಶಬ್ದಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾರು ಈ ಒಂದು ಮಂತ್ರೋಚ್ಚಾರಣೆಯನ್ನ ಪ್ರತಿನಿತ್ಯ ಮಾಡ್ತಾರೋ ಅವರಿಗೆ ಈ ಭೌತಿಕ ಪ್ರಪಂಚದ ಭಯ ಇರುವುದಿಲ್ಲ. ಅವರು ಎಲ್ಲ ಸಮಸ್ಯೆಗಳಿಂದಲೂ ಪಾರಾಗ್ಲಿಕ್ಕೆ ಸಾಧ್ಯವಾಗ್ತದೆ. ಯಾವ ರೀತಿಯಾಗಿ ದ್ವಾರಕಾಪುರಿ ವಾಸಿಗಳು ಶ್ರೀಕೃಷ್ಣನನ್ನ ಸ್ವಾಗತಿಸಿದ್ರು, ಅವರು ಏನೆಲ್ಲ ಉಡುಗೊರೆಗಳನ್ನ ತಂದುಕೊಟ್ರು, ಯಾವ ರೀತಿಯಾಗಿ ಕೃಷ್ಣನನ್ನ ಸ್ತುತಿ ಮಾಡಿದ್ರು ಅನ್ನೋದನ್ನ ಮುಂದಿನ ಶ್ಲೋಕಗಳಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ತತ್ರೋಪವೀತ ಬಲಯೋ ರವೇರ್ದೀಪಮಿವಾದೃತ ಆತ್ಮಾರಾಮಂ ಪೂರ್ಣ ಕಾಮಂ ನಿಜ ಲಾಭೇನ ನಿತ್ಯದ ಪ್ರೀತ್ಯುತ್ಪಲ್ಲ ಮುಖ ಪ್ರೋಚು ಹರ್ಷ ಗದ್ಗದಯಾಗಿರ ಪಿತರಂ ಸರ್ವ ಸುಹೃದಂ ಅವಿತಾರ ವಿವಾರ್ಭಕ. ಅನುವಾದ: ಪುರಜನರು ತಮ್ಮ ತಮ್ಮ ಕಾಣಿಕೆಗಳ ಸಮೇತ ಶ್ರೀಕೃಷ್ಣನ ಮುಂದೆ ಬಂದರು. ಯಾರು ಪೂರ್ಣ ತೃಪ್ತನೋ, ಸ್ವಪರಿಪೂರ್ಣನೋ, ತನ್ನ ಸ್ವಶಕ್ತಿಯಿಂದ ಇತರರಿಗೆ ಬೇಕಾದದನ್ನು ನಿರಂತರವಾಗಿ ಒದಗಿಸಬಲ್ಲನೋ ಅವನಿಗೆ ಕಾಣಿಕೆಗಳನ್ನು ಅರ್ಪಿಸಿದರು. ಈ ಕಾಣಿಕೆಗಳು ಸೂರ್ಯನಿಗೆ ದೀಪವನ್ನು ಅರ್ಪಿಸಿದಂತಿತ್ತು. ಆದರೂ ಪಾಲಿತರು ಅಂದ್ರೆ ತಮ್ಮ ಪಾಲಕನನ್ನ ಮತ್ತು ತಂದೆಯನ್ನ ಯಾವ ರೀತಿಯಾಗಿ ಸ್ವಾಗತಿಸುತ್ತಾರೋ ಅದೇ ರೀತಿಯಲ್ಲಿ ಪುರಜನರು ಶ್ರೀಕೃಷ್ಣನನ್ನು ಸ್ವಾಗತಿಸುತ್ತಾ ಭಾವೋದ್ರೇಕದಿಂದ ಮಾತನಾಡತೊಡಗಿದರು. ಭಗವಂತನಿಗೆ ಅಲಭ್ಯವಾದದ್ದು ಯಾವುದೂ ಇಲ್ಲ, ಭಗವಂತನಿಗೆ ಎಲ್ಲವೂ ಇದೆ. ಹಾಗಾದ್ರೆ ನಾವು ಅವನಿಗೆ ಕೊಡುವಂತದ್ದು ಏನಿದೆ? ನಾವು ಕೊಡುವಂತಹ ಒಂದು ದೀಪ ಇರಬಹುದು ಅಥವಾ ಹೂವು ಹಣ್ಣು ಏನೇ ಇರಬಹುದು, ಭಗವಂತನಿಗೆ ನಾವು ಅರ್ಪಿಸ್ತೇವೆ. ಅದು ಇಲ್ಲದೆ ಇದ್ರೆ ಭಗವಂತನಿಗೇನು ಕೊರತೆ ಆಗುವುದಿಲ್ಲ. ಅವನು ಆತ್ಮಾರಾಮ, ಸ್ವಯಂ ತೃಪ್ತ. ನಾವು ಮಾಡುವಂತಹ ಸೇವೆಯಿಂದ ಅವನಿಗೆ ತೃಪ್ತಿಯಾಗಬೇಕು ಅಂತ ಇಲ್ಲ. ಆದ್ರೆ ಭಗವಂತ ಯಾವಾಗ್ಲೂ ತೃಪ್ತನಾಗಿಯೇ ಇರ್ತಾನೆ. ನಾವು ಕೊಡುವಂತಹ ಕಿಂಚಿತ್ತು ಸೇವೆಯನ್ನ ಆತನು ಸ್ವೀಕಾರ ಮಾಡಿ ಅದರಿಂದ ತೃಪ್ತನಾಗಿ ಅವನು ನಮಗೆ ಅನುಗ್ರಹವನ್ನ ಮಾಡುವುದು ಅದು ನಮ್ಮ ಒಳಿತಿಗೋಸ್ಕರ, ಅಲ್ಲದೆ ಅವನಿಗೇನೋ ಕೊರತೆ ಇದೆ ಅನ್ನುವಂತಹ ಕಾರಣಕ್ಕೋಸ್ಕರ ಅವನು ನಮ್ಮಿಂದ ಏನನ್ನು ಕೂಡ ಸ್ವೀಕರಿಸುವಂತಹದ್ದು ಅಲ್ಲ. ಅದರಿಂದ ಇಲ್ಲಿ ಹೇಳ್ತಾರೆ, ಸೂರ್ಯನಿಗೆ ದೀಪವನ್ನ ತೋರಿಸಿದ ಹಾಗೆ. ಸೂರ್ಯನನ್ನು ನೋಡ್ಲಿಕ್ಕೆ ನಮಗೆ ದೀಪ ಬೇಡ. ದೀಪದಿಂದ ಬರುವಂತಹ ಬೆಳಕು ಅದು ಸೂರ್ಯನ ಬೆಳಕಿನ ಮುಂದೆ ಅದು ಏನೂ ಅಲ್ಲ, ಅದು ಕಾಣಿಸುವುದು ಕೂಡ ಇಲ್ಲ. ಅಷ್ಟೊಂದು ಪ್ರಖರವಾದಂತಹ ಬೆಳಕನ್ನ ಸೂರ್ಯನು ಹೊಂದಿದ್ದಾನೆ. ಅನೇಕ ಗ್ರಹವ್ಯೂಹಗಳನ್ನೇ ಆತನು ಬೆಳಗುತ್ತಾನೆ. ಅಂಥದ್ರಲ್ಲಿ ಒಂದು ಸಣ್ಣ ದೀಪ ಅದು ಯಾವ ಲೆಕ್ಕ? ಆದ್ರೆ ನಾವು ಅರ್ಪಣೆ ಮಾಡಬೇಕು. ಭಗವಂತನಲ್ಲಿ ಬೇಕಾದಷ್ಟಿದೆ, ನಾನು ಯಾಕೆ ಕೊಡಬೇಕು? ನಾನು ಕೊಡದಿದ್ರೆ ಏನಾಗುತ್ತದೆ? ಯಾಕಂದ್ರೆ ನಾವು ಕೊಡುವ ಮುಖಾಂತರ ಅವನಿಂದ ಪಡೆಯುತ್ತೇವೆ. ನಾವು ಏನನ್ನ ಕೊಡ್ತೇವೆ? ನಾವು ಕೊಡುವಂಥದ್ದು ವಸ್ತು ರೂಪದಲ್ಲೇ ಇದ್ರೂ ಅದು ಹೂವು ಇರಬಹುದು, ಹಣ್ಣಿರಬಹುದು. ಆದ್ರೆ ಭಗವಂತ ಸ್ವೀಕಾರ ಮಾಡುವುದು ಏನು? ಆ ಹೂವು ಅಥವಾ ಹಣ್ಣನ್ನ ಅರ್ಪಿಸುವಂತಹ ಮನೋಭಾವದ ಹಿಂದೆ ಇರುವಂತಹ ಪ್ರೀತಿ. ಈಗ ಒಂದು ಮಗು ತನ್ನ ತಂದೆಗೆ ಒಂದು ಆಹಾರವನ್ನ, ಒಂದು ಚಾಕ್ಲೇಟ್ ಅನ್ನ ಕೊಡ್ತದೆ ಅಂತ ಅಂದ್ಕೊಳ್ಳಿ. ಆಗ ಆ ತಂದೆ ತನಗೆ ಚಾಕ್ಲೇಟ್ ಸಿಕ್ಕಿತು ಅಂತ ಹೇಳಿ ಸಂತೋಷ ಪಡುವುದಿಲ್ಲ, ಬದಲಾಗಿ ತನ್ನ ಮಗು ನನಗೆ ಇದನ್ನು ಕೊಡ್ತಲ್ಲ ಅಂತ ಹೇಳಿ ಸಂತೋಷ ಪಡ್ತಾರೆ. ಅದೇ ರೀತಿ ನಾವು ಭಗವಂತನಿಗೆ ಏನನ್ನಾದ್ರೂ ಅರ್ಪಿಸ್ತೇವೆ ಅಂತ ಹೇಳಿದ್ರೆ ಅದು ಆ ಭಗವಂತ ಅದರ ಮುಖಾಂತರ, ಆ ಒಂದು ಉಡುಗೊರೆಯ ಮುಖಾಂತರ ನಾವು ಅರ್ಪಿಸುವಂತಹ ಒಂದು ಪ್ರೀತಿಯನ್ನ, ಒಂದು ಭಕ್ತಿಯನ್ನ ಆತನು ಸ್ವೀಕಾರ ಮಾಡ್ತಾನೆ. ಇಲ್ಲಿ ಭಕ್ತಿ ಅಂತ ಹೇಳಿದ್ರೆ ಪ್ರೀತಿಯೇ.
ನಾವು ನಮಗಿಂತ ಸಣ್ಣವರಿಗೆ ತೋರಿಸುವಂತಹ ಪ್ರೀತಿಯನ್ನು ವಾತ್ಸಲ್ಯ ಅಂತ ಹೇಳ್ತೇವೆ. ಹಾಗೆ ನಮಗಿಂತ ದೊಡ್ಡವರಿಗೆ ನಾವು ಪ್ರೀತಿಯನ್ನು ತೋರಿಸಿದ್ರೆ ಅದು ಈ ಭಕ್ತಿ ಅಂತ ಹೇಳಿ ಅನಿಸಿಕೊಳ್ತದೆ. ಆ ರೀತಿಯಾದಂತಹ ಭಕ್ತಿ, ಯಾಕಂದ್ರೆ ಭಗವಂತ ಎಲ್ಲರಿಗಿಂತೂ ದೊಡ್ಡವನು. ಅವನು ಎಲ್ಲರ ಸೃಷ್ಟಿಕರ್ತನಾದಂತಹ ಬ್ರಹ್ಮನನ್ನೇ ಸೃಷ್ಟಿ ಮಾಡಿದಂತಹ ಭಗವಂತ. ಅವನು ನಮಗೆಲ್ಲರಿಗೂ ತಂದೆ. ಅವನನ್ನ ನಾವು ಪ್ರೀತಿಸಿದ್ರೆ ಅದನ್ನ ಭಕ್ತಿ ಅಂತ ಹೇಳಿ ಕರೀತೇವೆ. ಆ ಭಕ್ತಿಗೆ ಸಾಧನ ಆಗಿರುವಂತಹದ್ದೇ ಈ ಸ್ತುತಿ ಮತ್ತೆ ಉಡುಗೊರೆಗಳು. ದ್ವಾರಕವಾಸಿಗಳು ಕೂಡ ತಮ್ಮಲ್ಲಿದ್ದಂತಹ ಆ ಭಗವಂತನಿಗೆ ಪ್ರಿಯವಾದಂತಹ ಉಡುಗೊರೆಗಳನ್ನ ನೀಡ್ತಾ ಇದ್ದಾರೆ. ನ ತಾಸ್ಮತೆ ನಾಥ ಸಧಾಂಗ್ರಿ ಪಂಕಜಂ ವಿರಿಂಚ ವೈರಿಂಚ್ಯ ಸುರೇಂದ್ರ ವಂದಿತಂ ಪರಾಯಣಂ ಕ್ಷೇಮ ಮಿಹೇಚ್ಛತಾಂ ಪರಂ ನಾಯತ್ರ ಕಾಲ ಪ್ರಭವೇತ್ ಪರಪ್ರಭು. ದ್ವಾರಕಪುರ ವಾಸಿಗಳು ಹೇಳಿದರು, ಈ ರೀತಿಯಾಗಿ ಹೇಳಿದರು: ಹೇ ಭಗವಂತನೇ, ನೀನು ಬ್ರಹ್ಮನೇ ಮೊದಲಾದ ದೇವತೆಗಳಿಂದಲೂ 4 ಕುಮಾರರಿಂದಲೂ ಕಡೆಗೆ ಸ್ವರ್ಗಾಧಿಪತಿಯಿಂದಲೂ ಪೂಜಿಸಲ್ಪಡುವವನು. ಜೀವನದ ಅತ್ಯುನ್ನತ ಶ್ರೇಯಸ್ಸನ್ನು ಪಡೆಯಬೇಕೆಂದು ಬಯಸುವವರು ಕೊನೆಗೆ ನಿನ್ನಲ್ಲೇ ಆಶ್ರಯವನ್ನು ಪಡೆಯುತ್ತಾರೆ. ನೀನು ಅತ್ಯಂತ ಶ್ರೇಷ್ಠನಾದ ಅಲೌಕಿಕ ಪ್ರಭು. ಯಾವುದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲವೋ ಅಂತಹ ಕಾಲವೂ ಕೂಡ ನಿನ್ನ ಮೇಲೆ ಯಾವ ಪ್ರಭಾವವನ್ನು ಬೀರಲಾರದು. ಆ ಭಗವಂತನ ಮಹಿಮೆಯನ್ನ ತಿಳಿದವರಾಗಿದ್ದಾರೆ ಈ ದ್ವಾರಕಾಪುರ ವಾಸಿಗಳು. ಅದು ಎಷ್ಟೊಂದು ಅವರು ಭಗವಂತನ ಜೊತೆಗೆ ಒಡನಾಟವನ್ನ ಹೊಂದಿದ್ದಾರೆ ಅಂತ ಹೇಳಿದ್ರೆ, ಆ ಭಗವಂತನನ್ನ ಕಾಣದೆ ಅಥವಾ ಭಗವಂತನ ಒಂದು ಸಂಪರ್ಕ ಇಲ್ಲದೆ ಅವರಿಗೆ ಬದುಕುವುದು ಕೂಡ ಕಷ್ಟವಾಗಿದೆ. ಇಲ್ಲಿ ಸೂರ್ಯನ ಒಂದು ಉದಾಹರಣೆಯನ್ನ ಕೊಡ್ತಾರೆ. ರಾತ್ರಿಯ ಹೊತ್ತು ನಮಗೆ ಸೂರ್ಯನಿಲ್ಲದೆ ಇದ್ರೆ ಬಹಳ ಕಷ್ಟ. ಆ ಒಂದು ಏನನ್ನೂ ಕಾಣ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಎಷ್ಟೊಂದು ಕತ್ತಲೆ ಇರ್ತದೆ ಅಂತ ಹೇಳಿದ್ರೆ ನಮ್ಮನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಆದ್ರೆ ಬೆಳಕಾದಾಗ ಅಥವಾ ಬೆಳಗಿನ ಹೊತ್ತಲ್ಲಿ ಮತ್ತೆ ಸೂರ್ಯನು ಉದಯಿಸಿದಾಗ ಎಲ್ಲವೂ ಕೂಡ ಸ್ಪಷ್ಟವಾಗಿ ಕಾಣುತ್ತದೆ. ಅದೇ ರೀತಿ ಆ ಭಗವಂತನು ನಮ್ಮ ನಡುವೆ ಇಲ್ಲದೆ ಹೋದ್ರೆ ನಾವು ಸಮಾಜದಲ್ಲಿ ಯಾವುದೇ ಒಂದು ಸಂಬಂಧವನ್ನು ಕೂಡ ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಪರಮಾತ್ಮ ರೂಪಿಯಾಗಿ ಆ ಜೀವಿಯ ಒಂದು ಪ್ರಾಣಶಕ್ತಿಯನ್ನ ಆತನು ನಡೆಸ್ತಾನೆ. ಆತನು ನಮ್ಮೆಲ್ಲರನ್ನು ಕೂಡ ಪಾಲಿಸ್ತಾನೆ. ಭಗವಂತನ ಮುಖಾಂತರವಾಗಿಯೇ ನಾವು ಇನ್ನೊಬ್ಬ ವ್ಯಕ್ತಿಗೆ ಪ್ರೀತಿಯನ್ನು, ವಾತ್ಸಲ್ಯವನ್ನು, ಯಾವುದೇ ರೀತಿಯಾದಂತಹ ಸಂಬಂಧವನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಆದ್ರೆ ಆ ಭಗವಂತನ ಸಹಕಾರವೇ ಇಲ್ಲ ಅಂತ ಹೇಳಿದ್ರೆ ನಮಗೆ ಏನನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಮಗೆ ಜೀವಿಸುವುದು ಕೂಡ ಅಸಾಧ್ಯವಾಗುತ್ತದೆ. ಹಾಗಾಗಿ ಆ ಭಗವಂತನ ಉಪಸ್ಥಿತಿ ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಪರಮಾತ್ಮ ರೂಪಿಯಾಗಿದ್ದಾನೆ ಮತ್ತು ನಮ್ಮೆಲ್ಲರನ್ನು ಕೂಡ ಆತನು ಕಾಯ್ತಾನೆ. ವಿಶೇಷವಾಗಿ ತನ್ನ ಭಕ್ತರ ಮೇಲೆ ಆತನು ಬಹಳಷ್ಟು ವಿಶೇಷ ಅನುಗ್ರಹವನ್ನ ತೋರಿಸ್ತಾನೆ. ಈ ರೀತಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದಂತಹ ಆ ಒಂದು ದ್ವಾರಕಾಪುರ ವಾಸಿಗಳು ಸೂರ್ಯನಿಗೆ ದೀಪವನ್ನ ತೋರಿಸಿದ ರೀತಿಯಲ್ಲಿ ಉಡುಗೊರೆಗಳನ್ನ ಕೊಟ್ಟು ಆತನನ್ನ ಸ್ತುತಿ ಮಾಡಿ ಅವನನ್ನು ಪೂಜಿಸ್ತಾ ಇದ್ದಾರೆ. ಭವಾಯನಸ್ತ್ವಂ ಭವ ವಿಶ್ವಭಾವನಾ ತ್ವಮೇವ ಮಾತಾತ ಸುಹೃತ್ಪತಿ ಪಿತಾ ತ್ವಂ ಸದ್ಗುರುರ್ನ ಪರಮಂ ಚ ದೈವತಂ ಯಸ್ಯಾನುವೃತ್ಯ ಕೃತಿನೋ ಬಭೂವಿಮ. ಹೇ ಬ್ರಹ್ಮಾಂಡದ ಸೃಷ್ಟಿಕರ್ತನೆ, ನೀನು ನಮ್ಮ ತಾಯಿ, ಹಿತೈಷಿ, ಪ್ರಭು, ತಂದೆ, ಗುರು, ಆರಾಧ್ಯ ದೈವ. ನಿನ್ನ ಹೆಜ್ಜೆಗಳನ್ನು ಅನುಸರಿಸಿ ನಡೆದು ಎಲ್ಲ ವಿಧದಲ್ಲೂ ನಾವು ಜಯಶಾಲಿಗಳಾಗಿದ್ದೇವೆ. ಆದುದರಿಂದ ನೀನು ಹೀಗೆಯೇ ನಮ್ಮನ್ನು ಸದಾ ಅನುಗ್ರಹಿಸುತ್ತಾ ಇರಬೇಕು ಎಂದು ಪ್ರಾರ್ಥಿಸುತ್ತೇವೆ. ಇದು ದ್ವಾರಕೆಯ ಜನರು ಕೃಷ್ಣನನ್ನ ಕುರಿತಾಗಿ ಮಾಡಿದಂತಹ ಸ್ತುತಿ. ಭಗವಂತನಲ್ಲೇ ತಮ್ಮ ಎಲ್ಲ ಬಾಂಧವ್ಯವನ್ನು ಕೂಡ ಅವರು ಕಾಣ್ತಾ ಇದ್ದಾರೆ. ಆ ಭಗವಂತನ ಅನುಗ್ರಹಕ್ಕೆ ಸದಾಕಾಲ ಅವರು ಪಾತ್ರರಾಗಿದ್ದಾರೆ. ಅಹೋಸನಾಥ ಭವತಾಸ್ಮ ಯದ್ವಯಂ ತ್ರೈವಿಷ್ಟಪಾನಾಮಪಿ ದೂರದರ್ಶನಂ ಪ್ರೇಮಸ್ಮಿತನ್ನಿಗ್ಧ ನಿರೀಕ್ಷಣಾನನಂ ಪಶ್ಯೇಮ ರೂಪಂ ತವ ಸರ್ವ ಸೌಭಗಂ. ಅನುವಾದ: ಹೋ, ನಿನ್ನ ಸಾನ್ನಿಧ್ಯ ಲಭಿಸುವುದರಿಂದ ನಾವು ಈ ದಿನ ಮತ್ತೆ ನಿನ್ನ ರಕ್ಷಣೆಗೆ ಒಳಪಟ್ಟೆವು.
ಇದು ನಮ್ಮ ಅದೃಷ್ಟ, ಏಕೆಂದರೆ ನೀನು ಸ್ವರ್ಗದ ನಿವಾಸಿಗಳನ್ನು ಕೂಡ ಹೋಗಿ ನೋಡುವುದು ಅಪರೂಪ. ಪ್ರೀತಿಯ ಕುಡಿನೋಟದಿಂದ ಕೂಡಿದ ನಿನ್ನ ಮಂದಹಾಸಯುಕ್ತ ವದನವನ್ನು ನೋಡುವುದು ಈಗ ನಮಗೆ ಸಾಧ್ಯವಾಗಿದೆ. ಮಂಗಳಮಯವಾದ ನಿನ್ನ ದಿವ್ಯ ರೂಪವನ್ನು ನಾವೀಗ ಕಣ್ಣಾರೆ ಕಾಣಬಲ್ಲೆವು. ಭಗವಂತನ ಆ ಒಂದು ದಿವ್ಯ ಮಂಗಳವಾದಂತಹ ರೂಪ ಏನಿದೆ ಅದನ್ನ ಕಾಣುವುದು ನಮ್ಮ ಅದೃಷ್ಟ. ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಆ ಭಗವಂತನ ರೂಪವನ್ನ ಕಾಣ್ತೇವೆ. ಬಹಳ ಸುಂದರವಾಗಿ ಅಲಂಕೃತವಾಗಿರುವಂತಹ ಭಗವಂತನನ್ನ ಕಾಣುವ ಮುಖಾಂತರ ನಾವು ನಮ್ಮ ಎಲ್ಲ ಪಾಪಗಳನ್ನು ಕೂಡ ಕಳೆದುಕೊಂಡು ಈ ಭೌತಿಕವಾದಂತಹ ಪ್ರಪಂಚಕ್ಕೆ ನಮಗಿರುವಂತಹ ಆಕರ್ಷಣೆಯನ್ನು ಕೂಡ ನಾವು ಕಳೆದುಕೊಂಡು ಆಧ್ಯಾತ್ಮಿಕವಾಗಿ ನಾವು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಭಗವಂತನ ದರ್ಶನವನ್ನು ನಾವು ಪಡೆಯುವುದು ಅಂತ ಹೇಳಿದ್ರೆ ಅದು ಕೇವಲ ನಾವು ಭಗವಂತನ ದರ್ಶನವನ್ನು ಪಡೆಯುವುದು ಮಾತ್ರ ಅಲ್ಲ, ಆ ಭಗವಂತನ ಕೃಪಾದೃಷ್ಟಿ ಏನಿದೆ ಅದು ನಮ್ಮ ಮೇಲೆ ಬೀರುವುದಕ್ಕೂ ಇದು ಕಾರಣವಾಗ್ತದೆ. ಭಗವಂತನ ಮುಂದೆ ಹೋಗಿ ನಾವು ನಿಂತುಕೊಳ್ತೇವೆ ಅಂತ ಹೇಳಿದ್ರೆ ಆ ಭಗವಂತ ತನ್ನ ಹತ್ತಿರಕ್ಕೆ ಬರ್ತಾ ಇರುವಂತಹ ಎಲ್ಲ ಭಕ್ತರನ್ನ ತಾನು ಬಹಳ ಕರುಣೆಯಿಂದ ಕಾಣ್ತಾನೆ. ಅಂತಹ ಒಂದು ಕೃಪಾದೃಷ್ಟಿಯನ್ನ ಪಡೆಯುವಂತಹ ಒಂದು ಅವಕಾಶವೂ ಕೂಡ ನಮಗೆ ಅಲ್ಲಿ ದೊರಕುತ್ತದೆ. ಈ ರೀತಿ ದೇವಸ್ಥಾನಗಳಲ್ಲಿ ಆ ಭಗವಂತನ ಇರುವಿಕೆಯನ್ನ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಭಗವಂತ ಎಲ್ಲಾ ಕಡೆ ಇದ್ದಾನೆ, ಆದರೆ ನಮಗೆ ಅವನನ್ನು ಕಾಣುವಂತಹ ಶಕ್ತಿ ಇಲ್ಲ. ಆದ್ರೆ ಎಲ್ಲಿ ಈ ಒಂದು ವ್ಯವಸ್ಥೆಯನ್ನ ಮಾಡ್ತಾರೆ ಆ ಭಗವಂತನ ಇರುವಿಕೆಯನ್ನ, ಭಗವಂತನ ಅಸ್ತಿತ್ವವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ, ವಿಶೇಷವಾಗಿ ಶ್ರವಣದ ಮುಖಾಂತರವಾಗಿ ಭಗವಂತನ ಸ್ತುತಿಯನ್ನ ಮಾಡುವಂತಹ ಜನರನ್ನ ಶ್ರವಣ ಮಾಡುವುದರ ಮುಖಾಂತರವಾಗಿ, ಇಲ್ಲಿ ವೇದವ್ಯಾಸರು, ಶುಕದೇವ ಗೋಸ್ವಾಮಿ, ಇಲ್ಲಿ ಸೂತ ಗೋಸ್ವಾಮಿ ಇಂತಹವರ ಮಾತುಗಳನ್ನ ಕೇಳುವ ಮುಖಾಂತರ ಆ ಭಗವಂತನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನ ಪಡಬಹುದು. ಯರ್ಹಿ ಅಂಬುಜ ಅಕ್ಷ ಅಪಸಸಾರ ಭೋ ಭವಾನ್ ಕುರೂನ್ ಮಧೂನ್ ವಾತ ಸುಹೃದಿಕ್ಷಯ ತತ್ರಾಬ್ಧ ಕೋಟಿ ಪ್ರತಿಮಾ ಕ್ಷಣೋ ಭವೇತ್ ರವಿಂ ವಿನಾಕ್ಷ್ಣೋ ನಾಸ್ತವಾಚ್ಯುತ. ಅನುವಾದ: ಹೇ ಕಮಲನಯನ ಪ್ರಭುವೆ, ನೀನು ನಿನ್ನ ಸ್ನೇಹಿತರನ್ನು ಮತ್ತು ಬಂಧುಗಳನ್ನು ಕಾಣಲು ಮಥುರೆ, ವೃಂದಾವನ ಅಥವಾ ಹಸ್ತಿನಾಪುರಕ್ಕೆ ಹೋದಾಗ ನೀನು ಇಲ್ಲಿ ಇಲ್ಲದ ಪ್ರತಿಕ್ಷಣವು ಕೋಟಿ ವರ್ಷಗಳಂತೆ ಕಾಣುತ್ತದೆ. ಹೇ ಅಚ್ಯುತನಾದ ಪರಮಪುರುಷನೇ, ಆ ಕಾಲದಲ್ಲಿ ನಮ್ಮ ಸ್ಥಿತಿ ಸೂರ್ಯನಿಲ್ಲದ ಹೊತ್ತಿನ ಕಣ್ಣುಗಳಂತೆ ಅನುಪಯುಕ್ತವಾಗಿರುತ್ತವೆ. ನಮ್ಮ ಕಣ್ಣು ಏನಿದೆ ಅದು ಸೂರ್ಯ ಇದ್ರೆ ಮಾತ್ರ ಅದರ ಪ್ರಯೋಜನ. ಸೂರ್ಯನೇ ಇಲ್ಲ ಅಂತ ಹೇಳಿದ್ರೆ ನಮಗೆ ಆ ಕಣ್ಣಿನಿಂದ ಏನೂ ಪ್ರಯೋಜನ ಇಲ್ಲ. ಈಗ ನಮ್ಮ ಮನೆಯಲ್ಲಿ ಬಹಳಷ್ಟು ಎಲೆಕ್ಟ್ರಾನಿಕ್ ವಸ್ತುಗಳೆಲ್ಲ ಇರ್ತವೆ, ಟಿವಿ, ಫ್ರಿಡ್ಜ್, ಇನ್ನೇನು ಎಲ್ಲ ತುಂಬಾ ಇರ್ತದೆ. ಆದ್ರೆ ಮನೆಯಲ್ಲಿ ಪವರೇ ಇಲ್ಲ ಅಂತ ಹೇಳಿದ್ರೆ, ಕರೆಂಟೇ ಇಲ್ಲ ಅಂತ ಹೇಳಿದ್ರೆ ಅದು ಯಾವ ಕೆಲಸಕ್ಕೂ ಬರುವುದಿಲ್ಲ. ಯಾಕಂದ್ರೆ ಅದರ ಒಳಗಡೆ ಇದ್ದು ಚಾಲನೆಯನ್ನ ಮಾಡುವಂತಹ ಶಕ್ತಿ ಆ ಒಂದು ವಿದ್ಯುತ್ ಆಗಿರ್ತದೆ. ಅದೇ ಇಲ್ಲದೆ ಹೋದ್ರೆ ಎಲ್ಲವೂ ಕೂಡ ವ್ಯರ್ಥ. ಹಾಗೆ ಆ ಭಗವಂತನೇ ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ, ನಮ್ಮ ಜೀವನ ಎಲ್ಲವೂ ಇದ್ದು ನಮಗೆ ಐಶ್ವರ್ಯ ಇರಬಹುದು ಅಥವಾ ಆರೋಗ್ಯ ಇರಬಹುದು, ಏನೇ ಇದ್ರೂ ಭಗವಂತನ ಒಂದು ಅನುಗ್ರಹ ಇಲ್ಲದೆ ಹೋದ್ರೆ ಎಲ್ಲವೂ ಕೂಡ ವ್ಯರ್ಥವಾಗಿ ಹೋಗ್ತದೆ, ಎಲ್ಲವೂ ಸೊನ್ನೆಯಾಗಿ ಹೋಗ್ತದೆ. ಆದ್ರಿಂದ ಆ ಭಗವಂತನ ಅನುಗ್ರಹವನ್ನ ಸದಾಕಾಲ ಪಡೆಯುವಂಥದ್ದು ನಮಗೆ ಯಾವಾಗಲೂ ಉತ್ತಮವಾಗಿರುತ್ತದೆ. ಮುಂದುವರಿಸ್ತಾ, ಕಥಂ ವಯಂ ನಾಥ ಚಿರೋಷಿತೆ ತ್ವಯಿ ಪ್ರಸನ್ನ ದೃಷ್ಟ್ಯಾಖಿಲ ತಾಪಶೋಷಣಂ ಜೀವೇ ಮತೆ ಸುಂದರ ಹಾಸಶೋಭಿತಂ ಅಪಶ್ಯಮಾನ ವದನಂ ಮನೋಹರಂ ಇತಿ ಚೋದೀರಿತಾ ವಾಚಾ ಪ್ರಜಾನಾಂ ಭಕ್ತವತ್ಸಲಃ ಶೃಣ್ವಾನೋನುಗ್ರಹಂ ದೃಷ್ಟ್ಯಾ ವಿತನ್ವತ್ ಪ್ರಾವಿಶತ್ಪುರಂ. ಹೇ ಪ್ರಭೋ, ನೀನು ಯಾವಾಗಲೂ ವಿದೇಶದಲ್ಲಿದ್ದರೆ ನಮ್ಮ ದುಃಖಗಳನ್ನೆಲ್ಲ ಪರಿಹರಿಸುವ ಮುಗುಳ್ನಗೆಯಿಂದ ಕೂಡಿದ ನಿನ್ನ ಆಕರ್ಷಕ ಮುಖವನ್ನು ನೋಡಲಾಗುವುದಿಲ್ಲ. ನಿನ್ನ ಸಾನ್ನಿಧ್ಯವಿಲ್ಲದೆ ನಾವು ಜೀವಿಸಿರುವುದು ಹೇಗೆ? ದ್ವಾರಕಾಪುರ ನಿವಾಸಿಗಳು ಮತ್ತು ಭಕ್ತರಿಗೆ ತುಂಬಾ ದಯಾಮಯನಾದ ಶ್ರೀಕೃಷ್ಣನು ಅವರ ಈ ಮಾತುಗಳನ್ನು ಕೇಳುತ್ತಾ ದ್ವಾರಕಿಯನ್ನು ಪ್ರವೇಶಿಸಿದನು. ಶ್ರೀಕೃಷ್ಣನು ಎಲ್ಲರ ಮೇಲೆ ತನ್ನ ಕೃಪಾದೃಷ್ಟಿಯನ್ನು ಬೀರಿ ಅವರೆಲ್ಲರ ಸ್ವಾಗತವನ್ನು ಸ್ವೀಕರಿಸಿದನು. ಭಗವಂತ
ಎಲ್ಲ ಉಡುಗೊರೆಗಳನ್ನು ಮತ್ತೆ ಸ್ತುತಿಯನ್ನು ಕೂಡ ಸ್ವೀಕಾರ ಮಾಡಿ ಈಗ ದ್ವಾರಕಾಪುರಿಗೆ ತಾನು ಪ್ರವೇಶ ಮಾಡ್ತಾ ಇದ್ದಾನೆ. ಇಲ್ಲಿ ದ್ವಾರಕಾಪುರಿಗೆ ಭಗವಂತ ಪ್ರವೇಶ ಮಾಡ್ತಾನೆ ಅಂತ ಹೇಳಿದಾಗ ವೇದವ್ಯಾಸರು ಇದೇ ಒಂದು ಸನ್ನಿವೇಶವನ್ನ ಉಪಯೋಗಿಸಿಕೊಂಡು ಆ ಇಡೀ ದ್ವಾರಕಾಪುರಿಯ ಒಂದು ವಿವರಣೆಯನ್ನು ಕೊಡ್ತಾರೆ. ನಾವು ಇಲ್ಲಿ ಶ್ರೀಮದ್ ಭಾಗವತದ ಒಂದು ಅಧ್ಯಯನವನ್ನ ಮಾಡುವ ಮುಖಾಂತರ, ಪುಸ್ತಕವನ್ನ ಓದುವ ಮುಖಾಂತರವಾಗಿ ನಾವು ದ್ವಾರಕೆಯು ಯಾವ ರೀತಿಯಾಗಿ ಇತ್ತು ಶ್ರೀಕೃಷ್ಣನ ಸಮಯದಲ್ಲಿ ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಆ ಭಗವಂತನ ಒಂದು ಧಾಮದ ವರ್ಣನೆಯನ್ನ ಇಲ್ಲಿ ನಾವು ಕೇಳಬಹುದು. 11ನೆಯ ಶ್ಲೋಕದಿಂದ ಮಧು ಭೋಜ ದಶರ್ಹರ್ ಕುಕುರಾಂಧಕ ವೃಷ್ಣಿಭಿಃ ಆತ್ಮತುಲ್ಯ ಬಲೈರ್ಗುಪ್ತಾಂ ನಾಗೈ ಭೋಗವತೀರಿಮಿವ. ನಾಗಲೋಕದ ರಾಜಧಾನಿಯಾದ ಭೋಗವತಿಯು ನಾಗರಿಂದ ರಕ್ಷಿಸಲ್ಪಟ್ಟಂತೆ ದ್ವಾರಕೆಯು ವೃಷ್ಣಿವಂಶಜರಾದ ಭೋಜ, ಮಧು, ದಶರ್ಹ, ಅರ್ಹ, ಕುಕುರ, ಅಂಧಕ ಮೊದಲಾದವರಿಂದ ರಕ್ಷಿಸಲ್ಪಟ್ಟಿತ್ತು. ಅವರು ಶ್ರೀಕೃಷ್ಣನಷ್ಟೇ ಬಲಶಾಲಿಗಳಾಗಿದ್ದರು. ಈ ಯಾದವರು, ಅವರಲ್ಲಿ ಇರುವಂತಹ ಬೇರೆ ಬೇರೆ ವಿಭಾಗಗಳು, ಅವರೆಲ್ಲರಿಂದ ಸೇರಿಕೊಂಡು ಈ ದ್ವಾರಕಾಪುರಿ ಅದು ರಕ್ಷಿಸಲ್ಪಡ್ತಾ ಇದೆ. ಹೇಗೆ ಆ ಒಂದು ನಾಗಲೋಕದ ರಾಜಧಾನಿ ಭೋಗವತಿ ಹೇಗೆ ನಾಗರಿಂದ ರಕ್ಷಿಸಲ್ಪಡ್ತದೆ. ನಾಗ ಅಂತ ಹೇಳಿದ್ರೆ ಅದು ರಕ್ಷಣೆಯನ್ನ ಕೊಡುವುದಕ್ಕೆ ಹೇಳುವಂತಹದ್ದು. ಹಾಗಾಗಿ ಆ ನಾಗರಿಂದ ರಕ್ಷಿಸಲ್ಪಟ್ಟಂತಹ ಭೋಗವತಿಯ ರೀತಿಯಲ್ಲಿ ದ್ವಾರಕಾಪುರಿಯು ಎಲ್ಲ ಯಾದವರಿಂದ ರಕ್ಷಿಸಲ್ಪಡ್ತಾ ಇದೆ. ಇನ್ನು ಅಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇದೆ. ಸರ್ವ ಋತು ಸರ್ವ ವಿಭವ ಪುಣ್ಯ ವೃಕ್ಷಲತಾಶ್ರಮೈ ಉದ್ಯಾನೋಪವನ ರಾಮೈ ಆವೃತ ಪದ್ಮಾಕರ ಶ್ರಿಯಂ. ದ್ವಾರಕಾಪುರಿಯು ಸರ್ವ ಋತುಗಳ ಐಶ್ವರ್ಯಗಳಿಂದ ತುಂಬಿ ತುಳುಕುತ್ತಿತ್ತು. ಆಶ್ರಮಗಳು, ಉದ್ಯಾನಗಳು, ಹೂದೋಟಗಳು, ಉಪವನಗಳು, ಕಮಲ ಪುಷ್ಪಭರಿತವಾದ ಜಲರಾಶಿಗಳು ಇದೆಲ್ಲದರಿಂದ ಶೋಭಿಸುತ್ತಿತ್ತು. ಇಲ್ಲಿ ಸರ್ವ ಋತು ಐಶ್ವರ್ಯಗಳು, ನಾವು ಸಾಮಾನ್ಯವಾಗಿ ಒಂದು ಋತುವಿನಲ್ಲಿ ಒಂದು ರೀತಿಯಾದಂತಹ ವಾತಾವರಣವನ್ನ ಕಾಣಬಹುದು. ಈಗ ಹೂ ಬಿಡುವಂತಹ, ಒಂದು ಮರದಲ್ಲಿ ಹೂ ಬಿಟ್ಟು ಫಲವನ್ನ ಕೊಡುವಂತಹ ಋತು ಇರುತ್ತದೆ, ಅಥವಾ ಮಳೆ ಬರ್ಲಿಕ್ಕೆ ಒಂದು ಋತು, ಚಳಿಗಾಲದಲ್ಲಿ ಒಂದು ಋತು, ಹೀಗೆ ಬೇರೆ ಬೇರೆ ಋತುಗಳು ಇರ್ತವೆ. ವರ್ಷಕ್ಕೆ 6 ಋತುಗಳಿವೆ. ಆದ್ರೆ ಇಲ್ಲಿ ದ್ವಾರಕೆಯಲ್ಲಿ ಎಲ್ಲಾ ಋತುಗಳಲ್ಲಿ ಏನೆಲ್ಲ ಉತ್ತಮವಾದದ್ದಿದೆಯೋ ಅದು ಎಲ್ಲಾ ಸಮಯದಲ್ಲಿಯೂ ಕೂಡ ಕಾಣಲಿಕ್ಕೆ ಸಿಗ್ತಾ ಇತ್ತು. ಅದನ್ನ ಇಲ್ಲಿ ಹೇಳುವಂಥದ್ದು, ಸರ್ವ ಋತುಗಳ ಐಶ್ವರ್ಯದಿಂದ ತುಂಬಿ ತುಳುಕುತ್ತಾ ಇತ್ತು. ಈಗ ವರ್ಷ ಋತು ಅಂತ ಹೇಳಿದ್ರೆ ಮಳೆ ಬರ್ತದೆ, ಶಿಶಿರ ಋತುವಿನಲ್ಲಿ ಚಳಿ ಹೆಚ್ಚು. ಆದ್ರೆ ಇಲ್ಲಿ ವಸಂತ ಋತು, ಹೂ ಬಿಡುವಂತಹ ಒಂದು ಋತು ಆಗಿರುತ್ತದೆ. ಆದ್ರೆ ಇಲ್ಲಿ ದ್ವಾರಕಾಪುರಿಯಲ್ಲಿ ಬಹಳ ಐಶ್ವರ್ಯದಿಂದ ಕೂಡಿತ್ತು. ಎಲ್ಲ ಋತುಗಳ, ಸರ್ವ ಋತುಗಳ ಒಂದು ಐಶ್ವರ್ಯವನ್ನು ಕೂಡ ಅದು ಹೊಂದಿತ್ತು. ಹಾಗಾಗಿ ಉದ್ಯಾನವನ, ಹೂದೋಟ, ಉಪವನ ಇದೆಲ್ಲವೂ ಕೂಡ ಐಶ್ವರ್ಯದಿಂದ ತುಂಬಿ ಶೋಭಿಸುತ್ತಾ ಇತ್ತು. ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ಪುಣ್ಯಕರವಾದಂತಹ ಮರಗಳು ಮತ್ತು ಪಾಪಕರವಾದಂತಹ ಮರ, ಅಥವಾ ಪುಣ್ಯ ಮಾಡದೇ ಇರುವಂತಹ ಮರ ಅಂತ ಹೇಳಿ. ಯಾವ ಮರದಲ್ಲಿ ಹೂ ಬಿಟ್ಟು ಹಣ್ಣುಗಳು ದೊರಕುತ್ತವೋ ಅದು ಪುಣ್ಯ ಜೀವಿಗಳು, ಆ ಪುಣ್ಯವನ್ನ ಮಾಡಿದಂತಹ ಒಂದು ಜೀವಿಗಳು ಅಂತ ಹೇಳಿ ಇಲ್ಲಿ ಪುಣ್ಯವಂತ ಮರಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮುಂದುವರಿಸ್ತಾ 13ನೆಯ ಶ್ಲೋಕ. ಗೋಪುರದ್ವಾರ ಮಾರ್ಗೇಶು ಕೃತ ಕೌತುಕ ತೋರಣಾಂ ಚಿತ್ರಧ್ವಜ ಪತಾಕಾಗ್ರೈರ್ ಅಂತ ಪ್ರತಿಹತಾಂ ಪಹಾಂ. ಶ್ರೀಕೃಷ್ಣನ ಸ್ವಾಗತಕ್ಕಾಗಿ ನಗರದ ಹೆಬ್ಬಾಗಿಲು, ಮನೆಯ ದ್ವಾರಗಳು ಬಾಳೆಯ ಕಂದುಗಳಿಂದಲೂ ಮಾವಿನ ಎಲೆಗಳಿಂದಲೂ ಶೃಂಗರಿಸಲ್ಪಟ್ಟಿದ್ದವು. ರಸ್ತೆಯನ್ನು ಉದ್ದಕ್ಕೂ ಕಮಾನು ತೋರಣಗಳಿಂದ ಅಲಂಕರಿಸಿದ್ದರು. ಬಾವುಟಗಳು, ಹೂವಿನ ಹಾರಗಳು, ವರ್ಣಚಿತ್ರಗಳು, ಘೋಷಣೆಯ ಫಲಕಗಳು ಎಲ್ಲವೂ ಸೇರಿ ಸೂರ್ಯನನ್ನು ಮರೆಮಾಡಿದ್ದವು. ಒಂದು ಊರಿನ ಜಾತ್ರೆ, ಉತ್ಸವ ನಡೆಯುತ್ತದೆ ಅಂತ ಹೇಳಿದ್ರೆ ಇದೆಲ್ಲವನ್ನು ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇದು ಆ ಹಿಂದಿನ ಕಾಲದಲ್ಲಿ ಭಗವಂತ ಇದ್ದಾಗ ಜನರು ಯಾವ ರೀತಿಯಾಗಿ ಉತ್ಸವವನ್ನು ನಡೆಸ್ತಾ ಇದ್ರೋ ಅದೇ ರೀತಿಯಾದಂತಹ ಒಂದು ಉತ್ಸವವನ್ನ ನಾವು ದೇವಸ್ಥಾನಗಳಲ್ಲಿ ಕಾಣಬಹುದು. ಅಂದ್ರೆ
ಆ ಭಗವಂತನನ್ನ ನೇರವಾಗಿ ಕಾಣುವಂತಹ ಒಂದು ಶಕ್ತಿ ನಮಗಿಲ್ಲದೆ ಹೋದರೂ ಅಲ್ಲಿ ದೇವಸ್ಥಾನಗಳಲ್ಲಿ ನಡೆಸುವಂತಹ ಉತ್ಸವಗಳಲ್ಲಿ ನಾವು ಭಾಗವಹಿಸುವ ಮುಖಾಂತರವಾಗಿ ಅದೇ ಒಂದು ಫಲವನ್ನ ಪಡೀಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಇದು ಭಗವಂತನ ಒಂದು ಉತ್ಸವಗಳನ್ನ ನಾವು ನೋಡುವುದರಿಂದ ನಮಗೆ ಆಗುವಂತಹ ಒಂದು ಪ್ರಯೋಜನವಾಗಿದೆ. ಮುಂದಕ್ಕೆ ಆ ದ್ವಾರಕೆಯ ಒಂದು ವರ್ಣನೆಯನ್ನ ಮುಂದುವರಿಸ್ತಾ ಹೇಳ್ತಾರೆ. 14ನೇ ಶ್ಲೋಕ. ಸಮ್ಮಾರ್ಜಿತ ಮಹಾಮಾರ್ಗ ರಥ್ಯಾಪಣಕ ಚತ್ವರಾಂ ಸಿಕ್ತಾಂ ಗಂಧಜಲೈರುಕ್ತಾಂ ಫಲಪುಷ್ಪಾಕ್ಷತಾಂಕುರೈ. ರಾಜಮಾರ್ಗಗಳು, ಉಪಮಾರ್ಗಗಳು, ಓಣಿಗಳು, ಮಾರುಕಟ್ಟೆಗಳು ಮತ್ತು ಸಾರ್ವಜನಿಕ ಸಭಾಸ್ಥಳಗಳು ಎಲ್ಲವನ್ನೂ ಸಂಪೂರ್ಣವಾಗಿ ಚೊಕ್ಕ ಮಾಡಿ ಸುಗಂಧ ಜಲವನ್ನು ಸಿಂಪಡಿಸಿದ್ದರು. ಶ್ರೀಕೃಷ್ಣನನ್ನು ಸ್ವಾಗತಿಸಲು ಫಲ, ಪುಷ್ಪ, ಮಂತ್ರಾಕ್ಷತೆಗಳನ್ನು ಎಲ್ಲೆಲ್ಲೂ ಚೆಲ್ಲಿದ್ದರು. ನಾವು ಕೂಡ ಭಗವಂತನಿಗೆ ಸಾಧ್ಯವಾದಷ್ಟು ಇದೇ ರೀತಿಯಾದಂತಹ ಒಂದು ಉಡುಗೊರೆಗಳನ್ನ, ಸ್ತುತಿಯನ್ನ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಭಾಗವತವನ್ನ ಶ್ರವಣ ಮಾಡುವುದು, ಭಾಗವತವನ್ನ ಅಧ್ಯಯನ ಮಾಡುವುದರ ಮೂಲ ಉದ್ದೇಶ ಇದೇ ಆಗಿರ್ತದೆ. ಹಿಂದೆ ಭಗವಂತನ ಶುದ್ಧ ಭಕ್ತರು ಭಗವಂತನ ಜೊತೆಗೆ ಯಾವ ರೀತಿಯಾಗಿ ವ್ಯವಹರಿಸ್ತಾ ಇದ್ರು ಅನ್ನೋದನ್ನ ಈ ಒಂದು ಪುರಾಣಗಳ ಮುಖಾಂತರ ನಾವು ತಿಳ್ಕೊಳ್ಳುವುದರಿಂದ ನಾವು ಕೂಡ ಅವರು ನಡೆದ ಹೆಜ್ಜೆಯಲ್ಲಿಯೇ ನಡಿಲಿಕ್ಕೆ ಮತ್ತೆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಒಂದು ಮೂಲ ಉದ್ದೇಶವಾಗಿದೆ. ಇಲ್ಲಿ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನಮಗೆ ಯಾವುದೇ ಕಾರಣಕ್ಕೂ ಈ ವಿಚಾರಗಳು ಇದನ್ನೆಲ್ಲ ನೋಡುವಂತಹ ಒಂದು ಭಾಗ್ಯ ಇಲ್ಲ. ಆದ್ರೆ ಇದನ್ನ ಕೇಳುವ ಮುಖಾಂತರ ಆ ಭಗವಂತನ ಉತ್ಸವ ಯಾವ ರೀತಿಯಾಗಿ ನಡೀತಾ ಇತ್ತು ಅನ್ನೋದನ್ನ, ಅಥವಾ ಭಗವಂತನ ಆಗಮನದ ಒಂದು ಮಹೋತ್ಸವವನ್ನ ಅವರು ಯಾವ ರೀತಿಯಾಗಿ ಆಚರಿಸಿದ್ರು ಅನ್ನೋದನ್ನ ನಾವು ಇಲ್ಲಿ ಕಾಣಬಹುದು. ಶ್ರೀಮದ್ ಭಾಗವತದ ಪುಟಗಳಲ್ಲಿ ಅದು ನಮಗೆ ಲಭ್ಯ ಇದೆ. ನಿಶಮ್ಯ ಪ್ರೇಷ್ಟ ಮಾಯಾಂತಂ ವಸುದೇವೋ ಮಹಾಮನ ಅಕ್ರೂರಶ್ಚೋಗ್ರಶ್ಚೇನಶ್ಚ ರಾಮಶ್ಚಾದ್ಭುತ ವಿಕ್ರಮಃ ಪ್ರದ್ಯುಮ್ನಶ್ಚಾರುದೇಶ್ನಶ್ಚ ಸಾಂಬೋ ಜಾಂಬವತಿ ಸುತಃ ಪ್ರಹರ್ಷ ವೇಗ ಉಚ್ಚಶಿತ ಶಯನ ಆಸನ ಭೋಜನ. ತಮಗೆ ಅತ್ಯಂತ ಪ್ರೀತಿಪಾತ್ರನಾದ ಶ್ರೀಕೃಷ್ಣನು ದ್ವಾರಕಧಾಮವನ್ನು ಸಮೀಪಿಸುತ್ತಿರುವನು ಎಂಬುದನ್ನು ಕೇಳಿ ಉದಾರ ಹೃದಯದ ವಸುದೇವ, ಅಕ್ರೂರ, ಉಗ್ರಸೇನ, ಬಲರಾಮ, ಅತಿ ಮಾನುಷ ಶಕ್ತಿಶಾಲಿಯಾದಂತಹ ಬಲರಾಮ, ಪ್ರದ್ಯುಮ್ನ, ಚಾರುದೇಶ್ನ ಮತ್ತು ಜಾಂಬವತಿ ಪುತ್ರನಾದ ಸಾಂಬ ಎಲ್ಲರೂ ಅತ್ಯಂತ ಹರ್ಷಿತರಾದರು. ಅವರು ತಮ್ಮ ವಿರಾಮ, ಆಸನ, ಭೋಜನಾದಿಗಳನ್ನು ತೊರೆದರು. ಜನರು ಏನೆಲ್ಲ ಕೆಲಸ ಮಾಡ್ತಾ ಇದ್ರು ಎಲ್ಲವನ್ನು ಕೂಡ ಬಿಟ್ಟು ಆ ಭಗವಂತನ ದರ್ಶನಕ್ಕೋಸ್ಕರ ಓಡಿ ಬರ್ತಾ ಇದ್ದಾರೆ, ಆ ಭಗವಂತನ ಸ್ತುತಿಯನ್ನ ಮಾಡ್ಲಿಕ್ಕೋಸ್ಕರ. ಇಲ್ಲಿ ಪ್ರತಿಯೊಂದು ವ್ಯಕ್ತಿಯ ಕುರಿತಾದಂತಹ ವಿವರಣೆಯನ್ನು ಕೂಡ ಪ್ರಭುಪಾದರು ಕೊಡ್ತಾರೆ ಭಾವಾರ್ಥದಲ್ಲಿ. ವಸುದೇವ, ಅಕ್ರೂರ, ಉಗ್ರಸೇನ, ಬಲದೇವ, ಹೀಗೆ ಪ್ರದ್ಯುಮ್ನ ಮತ್ತು ಚಾರುದೇಶ್ನ ಇವರೆಲ್ಲ ಯಾರು ಅನ್ನೋದನ್ನ ತಿಳ್ಕೊಳ್ಳುವಂತಹ ಒಂದು ಕುತೂಹಲ ನಿಮಗಿದ್ರೆ ದಯವಿಟ್ಟು ಶ್ರೀಲ ಪ್ರಭುಪಾದರ ಭಾವಾರ್ಥವನ್ನ ಓದಿ ಅದನ್ನ ಬಹಳ ಚೆನ್ನಾಗಿ ಇಲ್ಲಿ ವಿವರಿಸಿದ್ದಾರೆ. ವಾರಣೇಂದ್ರಂ ಪುರಸ್ಕೃತ್ಯ ಬ್ರಾಹ್ಮಣೈ ಸಸುಮಂಗಲೈ ಶಂಖತೂರ್ಯ ನಿನಾದೇನ ಬ್ರಹ್ಮಘೋಷೇಣ ಚಾದೃತ ಪ್ರತ್ಯುಜ್ಜಗ್ಮು ರಥೈ ಹೃಷ್ಟ ಪ್ರಣಯಾಗತ ಸಾಧ್ವಸ. ಅವರು ರಥಗಳಲ್ಲಿ ಕುಳಿತು ಪುಷ್ಪ ಹಿಡಿದ ಬ್ರಾಹ್ಮಣರೊಂದಿಗೆ ಶ್ರೀಕೃಷ್ಣನೆಡೆಗೆ ಧಾವಿಸಿದರು. ಅವರ ಮುಂದೆ ಒಳ್ಳೆಯ ಭಾಗ್ಯದ ಸಂಕೇತಗಳಾದ ಆನೆಗಳಿದ್ದವು. ಶಂಖಗಳು ಮತ್ತು ಕಹಳೆಗಳು ಮೊಳಗಿದವು. ವೇದ ಮಂತ್ರಗಳನ್ನು ಪಠಿಸುತ್ತಿದ್ದರು. ಹೀಗೆ ಅವರು ತಮ್ಮ ವಾತ್ಸಲ್ಯ ಭರಿತವಾದ ಗೌರವವನ್ನು ಶ್ರೀಕೃಷ್ಣನಿಗೆ ಅರ್ಪಿಸಿದರು. ಭಗವಂತನ ಹತ್ತಿರಕ್ಕೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಆ ಭಗವಂತನ ಬರ್ತಾ ಇದ್ದಂತಹ ಆ ಒಂದು ದಾರಿಯನ್ನ ಕಾಯ್ದು ಕುಳಿತಂತಹ ಜನರು ಈಗ ಬಹಳ ಸಂತೋಷದಿಂದ ಆತನನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಮುಂದುವರಿಸ್ತಾ, ವಾರ ಮುಖ್ಯಾಶ್ಚ ಶತಶೋ ಯಾನೈಸ್ತದ್ದರ್ಶನೋತ್ಸುಕ ಲಸತ್ಕುಂಡಲ ನಿರ್ಭಾತ ಕಪೋಲ ವದನ ಶ್ರಿಯಃ.
ಅದೇ ಕಾಲದಲ್ಲಿ 100 ಜನ ಹೆಸರಾದ ವೈಶ್ಯರು ನಾನಾ ವಿಧವಾದ ವಾಹನಗಳಲ್ಲಿ ಕುಳಿತು ಮುಂದೆ ಸಾಗಿದರು. ಅವರೆಲ್ಲ ಶ್ರೀಕೃಷ್ಣನ ದರ್ಶನಕ್ಕಾಗಿ ಬಹಳ ಕಾತರರಾಗಿದ್ದರು. ಅವರ ಸುಂದರ ಮುಖಗಳು ಹೊಳೆಯುವ ಕರ್ಣಕುಂಡಲಗಳಿಂದ ಅಲಂಕೃತವಾಗಿದ್ದವು. ಅವು ಅವರ ಲಲಾಟದ ಸೌಂದರ್ಯವನ್ನು ಹೆಚ್ಚಿಸಿದ್ದವು. ಇಲ್ಲಿ ಶ್ರೀಮದ್ ಭಾಗವತದಲ್ಲಿ ವೇಶ್ಯೆಯರ ಕುರಿತಾಗಿ ಹೇಳ್ತಾರೆ. ಅವರು ಕೂಡ ಆ ಒಂದು ನಗರದಲ್ಲಿ ಇದ್ದರು. ಯಾಕೆಂತ ಹೇಳಿದ್ರೆ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ಇಂತಹ ಆಕಸ್ಮಿಕವಾದಂತಹ ಘಟನೆಯಿಂದ ಸಮಾಜದಲ್ಲಿ ಗೌರವಯುತವಲ್ಲದ ವೃತ್ತಿಯನ್ನು ಅನುಸರಿಸಬೇಕಾಗಿ ಬರಬಹುದು. ಆದ್ರೆ ಅವರ ಭಕ್ತಿ ಸೇವೆಗೆ ಇದರಿಂದ ಯಾವುದೇ ಪ್ರತಿಬಂಧಕ ಉಂಟಾಗುವುದಿಲ್ಲ. 5,000 ವರ್ಷಗಳ ಹಿಂದೆಯೂ ಕೂಡ ಕೃಷ್ಣನು ನೆಲೆಸಿದ್ದಂತಹ ದ್ವಾರಕ ಪಟ್ಟಣದಲ್ಲಿಯೂ ಕೂಡ ಈ ವೇಶ್ಯೆಯರು ಇದ್ದರು. ಯಾಕಂದ್ರೆ ಸಮಾಜದ ಸಂರಕ್ಷಣೆ ಏನಿದೆ ಅದಕ್ಕೆ ಈ ವೇಶ್ಯೆಯರ ಪಾತ್ರವೂ ಬಹಳ ಇದೆ. ಅಂತಹ ಒಂದು ಸಮಾಜದಲ್ಲಿ ಎಲ್ಲಾ ವರ್ಗದವರು ಶಾಂತಿಯಿಂದ ನೆಲೆಸಬೇಕು ಅಂತ ಹೇಳಿದ್ರೆ ಈ ವೇಶ್ಯೆಯರು ಕೂಡ ಅವಶ್ಯಕವಾದಂತಹ ಪ್ರಜೆಗಳೇ ಆಗಿದ್ದಾರೆ. ಇಲ್ಲದೆ ಹೋದ್ರೆ ಏನಾಗ್ತದೆ, ಜನರು ಯಾರು ಉತ್ತಮವಾದಂತಹ ಕುಲದಲ್ಲಿ ಒಳ್ಳೆಯ ಜೀವನವನ್ನು ನಡೆಸ್ತಾ ಇರುವಂತಹ ಸ್ತ್ರೀಯರು ಅವರ ಜೀವನವನ್ನ ಹಾಳು ಮಾಡುವಂತಹ ಒಂದು ಸನ್ನಿವೇಶ ಉಂಟಾಗಬಹುದು. ಆದ್ರಿಂದ ನಗರದಲ್ಲಿ ವೇಶ್ಯೆಯರು ಅವಶ್ಯ ಪ್ರಜೆಗಳು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಹಾಗೆ ಪ್ರಭುಪಾದರು ಅದನ್ನ ಇನ್ನೂ ವಿವರಿಸ್ತಾರೆ. ಒಂದು ಸರ್ಕಾರ ಅಂತ ಹೇಳಿದ್ರೆ ಅದು ಮದ್ಯಪಾನಕ್ಕೆ ಒಂದು ಅನುಮತಿಯನ್ನ ಕೊಡ್ತದೆ. ಹಾಗಂತೇಳಿ ಅದನ್ನು ಉತ್ತೇಜನ ಮಾಡ್ತಾ ಇದೆ ಅಂತ ಹೇಳಿ ಅರ್ಥ ಅಲ್ಲ. ಯಾಕಂದ್ರೆ ಜನರಿಗೆ ಅದರ ಒಂದು ಅವಕಾಶವನ್ನ, ಮದ್ಯಪಾನವನ್ನ ಮಾಡುವಂತಹ ಅವಕಾಶವನ್ನ ಕೊಡದೆ ಹೋದ್ರೆ ಅವರು ಜೀವಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂತಹ ಪರಿಸ್ಥಿತಿ ಇರ್ತದೆ. ಅಥವಾ ಅವರು ತಾವೇ ಮದ್ಯವನ್ನ ತಯಾರಿಸಿ ಮತ್ತೆ ಅದರಿಂದ ಇನ್ನೂ ಅನೇಕ ಆರೋಗ್ಯ ಸಮಸ್ಯೆಗಳನ್ನ ಉಂಟು ಮಾಡುವಂತಹ ಒಂದು ಸನ್ನಿವೇಶ ಉಂಟಾಗಬಹುದು. ಹಾಗಾಗಿ ಮದ್ಯಪಾನಕ್ಕೆ ಸರ್ಕಾರವು ಪರವಾನಗಿಯನ್ನ ಅಥವಾ ಅನುಮತಿಯನ್ನ ಕೊಡ್ತದೆ. ಈ ರೀತಿ ಶ್ರೀಲ ಪ್ರಭುಪಾದರು ಈ ಒಂದು ವಿಚಾರವನ್ನ ಬಹಳ ಚೆನ್ನಾಗಿ ವಿವರಿಸ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಬಿಲ್ವಮಂಗಳ ಠಾಕೂರರ ಕಥೆಯನ್ನು ಕೂಡ ಹೇಳ್ತಾರೆ. ಯಾವ ರೀತಿಯಾಗಿ ಒಬ್ಬ ವೇಶ್ಯ ಸ್ತ್ರೀಯಿಂದ ಬಿಲ್ವಮಂಗಳ ಠಾಕೂರರು ತಾವು ಭಕ್ತರಾದ್ರು ಅನ್ನುವಂತಹ ಒಂದು ಮಾತನ್ನ ಹೇಳ್ತಾರೆ. ಇವರು ವಿಷ್ಣುಸ್ವಾಮಿ ವೈಷ್ಣವ ಪಂಥದ ಮಹಾ ಆಚಾರ್ಯರಾಗಿದ್ದಾರೆ ಬಿಲ್ವಮಂಗಳ ಠಾಕೂರರು. ತಾವು ಭಾವಾರ್ಥವನ್ನು ಓದಿದ್ರೆ ಈ ಕಥೆಯು ಕೂಡ ತಮಗೆ ತಿಳಿಯುತ್ತದೆ. ಮುಂದುವರಿಸ್ತಾ 20ನೇ ಶ್ಲೋಕ. ನಟ ನರ್ತಕ ಗಂಧರ್ವ ಸೂತ ಮಾಘಧ ವಂದಿನಃ ಗಾಯಂತಿ ಚೋತ್ತಮ ಶ್ಲೋಕ ಚರಿತಾನ್ಯದ್ಭುತಾನಿ ಚ. ನಟ ವಿಶಾರದರು, ಕಲೆಗಾರರು, ನರ್ತಕರು, ಸಂಗೀತಗಾರರು, ಇತಿಹಾಸಕಾರರು, ವಂಶವೃಕ್ಷ ಲೇಖಕರು, ವಿದ್ವತ್ ಪ್ರವಚನಕಾರರು ಶ್ರೀಕೃಷ್ಣನ ಅತಿಮಾನುಷ ಲೀಲೆಗಳಿಂದ ಸ್ಫೂರ್ತಿ ಹೊಂದಿ ತಮ್ಮ ತಮ್ಮ ಕಾಣಿಕೆಗಳನ್ನು ಅರ್ಪಿಸುತ್ತಾ ಸಾಗಿದರು. ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಒಂದು ಉತ್ತಮ ಗುಣ ಇದ್ರೂ ಅದನ್ನು ನಾವು ಭಗವಂತನಿಗೆ ಅರ್ಪಿಸಬೇಕು. ಇಲ್ಲಿ ನಟನೆ, ಕಲೆ, ನರ್ತನ, ಸಂಗೀತ ಇತ್ಯಾದಿ ಏನು ಬರಹ ಅಥವಾ ವಿದ್ವತ್ತು ನಾವು ಏನೆಲ್ಲ ಪಡೆದಿದ್ದೇವೋ ಅದನ್ನು ನಾವು ಯಾವಾಗ ಭಗವಂತನಿಗೆ ಅರ್ಪಿಸ್ತೇವೋ, ಭಗವಂತನ ಸೇವೆಗೆ ಬಳಸ್ತೇವೋ, ಆಗ ಅದು ನಮಗೆ ದೊರಕಿದಂತಹ ಒಂದು ಮೂಲ ಉದ್ದೇಶ ಏನಿದೆ ಅದು ಈಡೇರಿದ ಹಾಗೆ ಆಗುತ್ತದೆ. ಹಾಗೆ ಇಲ್ಲಿ ಎಲ್ಲರೂ ಕೂಡ ತಮ್ಮಲ್ಲಿರುವಂತಹ ಪ್ರಾವೀಣ್ಯತೆಯನ್ನ ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಆ ಭಗವಂತನ ಲೀಲೆಗಳನ್ನ ಅವರು ಗುಣಗಾನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡುವುದರಿಂದ ಇತರರಿಗೂ ಭಗವಂತನ ಕುರಿತಾಗಿ ತಿಳಿದುಕೊಳ್ಳುವಂತಹ ಒಂದು ಅವಕಾಶ ದೊರಕುತ್ತದೆ. ಭಗವಾನ್ಸ್ತತ್ರ ಬಂಧೂನಾಂ ಪೌರಾಣಾಂ ಅನುವರ್ತಿನಾಂ ಯಥಾ ವಿದ್ಯು ಉಪಸಂಗಮ್ಯ ಸರ್ವೇಷಾಂ ಮಾನಮಾದಧೇ. ತನ್ನನ್ನು ಸ್ವಾಗತಿಸಲು ಬಂದ ಸ್ನೇಹಿತರು, ಬಂಧುಗಳು, ಪುರಜನರು ಮತ್ತು ಎಲ್ಲರ ಬಳಿಗೆ ದೇವೋತ್ತಮ ಪರಮಪುರುಷನು ಶ್ರೀಕೃಷ್ಣನು ಬಂದು ಅವರಲ್ಲಿ ಪ್ರತಿಯೊಬ್ಬರಿಗೂ ಯಥೋಚಿತವಾದ ಗೌರವಾದರಗಳನ್ನು ತೋರಿದನು. ಭಗವಂತನಿಗೆ ನಾವು ಒಂದು ಹೆಜ್ಜೆ ಹತ್ತಿರ ಹೋದ್ರೆ ಭಗವಂತ ನಮ್ಮ ಹತ್ತಿರ 10 ಹೆಜ್ಜೆ ಬರ್ತಾನೆ. ಹಾಗೆ ನಾವು ಭಗವಂತನಿಗೆ ಸಮರ್ಪಿಸಿದಂತಹ ಯಾವುದೇ ನಮಸ್ಕಾರ ಇರಬಹುದು ಅಥವಾ ಒಂದು ಹೂವಿರಬಹುದು, ಒಂದು ಎಲೆ ಇರಬಹುದು, ಅದು ಯಾವತ್ತೂ ವ್ಯರ್ಥ ಆಗುವುದಿಲ್ಲ. ಆ ಭಗವಂತ ಅದಕ್ಕೆ ನಮಗೆ ಸರಿಯಾದಂತಹ ಉಡುಗೊರೆಯನ್ನ ಅಥವಾ ನಮಗೆ ಏನು ಅಗತ್ಯ ಇದೆಯೋ ನಮ್ಮ
ನಮಗೆ ನಿಜವಾಗ್ಲೂ ಏನು ಬೇಕೋ ಅದನ್ನು ತಿಳಿದಂತಹ ಒಂದು ತಂದೆ ತಾಯಿಯ ರೀತಿಯಲ್ಲಿ ಭಗವಂತ ಅದನ್ನು ನಮಗೆ ಹಿಂದಕ್ಕೆ ಕೊಟ್ಟೇ ಕೊಡ್ತಾನೆ. ನಮ್ಮ ಉದ್ಧಾರವನ್ನ ಅವನು ಖಂಡಿತವಾಗಿಯೂ ಮಾಡಿಯೇ ಮಾಡ್ತಾನೆ. ಈ ರೀತಿ ಭಗವಂತ ಹೇಗೆ ಪ್ರತಿಕ್ರಿಯೆಯನ್ನು ತೋರಿಸ್ತಾನೆ ಅನ್ನೋದನ್ನ ಈ ಒಂದು ವಿಭಾಗದಲ್ಲಿ ನಾವು ಕಾಣಬಹುದು. ಆ ಭಗವಂತ ಭಕ್ತರ ಕುರಿತಾಗಿ ಮಾಡ್ತಾ ಇರುವಂತಹ ಒಂದು ಪ್ರತಿಕ್ರಿಯೆ. ಇದನ್ನ 22ನೇ ಶ್ಲೋಕದಲ್ಲಿ ಇನ್ನೂ ವಿವರಿಸ್ತಾರೆ. ಪ್ರಹ್ವಾ ಅಭಿವಾದನ ಆಶ್ಲೇಷ ಕರಸ್ಪರ್ಶ ಈಕ್ಷಣೈ ಆಶ್ವಾಸ್ಯ ಚಾಶ್ವಕಪಾಕೇಭ್ಯೋ ವರೈಶ್ಚ ಅಭಿಮತೈ ವಿಭು. ಕೆಲವರಿಗೆ ತಲೆಬಾಗಿ, ಕೆಲವರಲ್ಲಿ ಕುಶಲ ಪ್ರಶ್ನೆ ಮಾಡಿ, ಕೆಲವರನ್ನು ಆಲಂಗಿಸಿಕೊಂಡು, ಕೆಲವರ ಕೈಕುಲುಕಿ, ಕೆಲವರನ್ನು ನೋಡಿ ಮುಗುಳ್ನಕ್ಕು, ಕೆಲವರಿಗೆ ಅಭಯ ನೀಡಿ, ಕೆಳವರ್ಗದವರಿಗೆ ಕೂಡ ಆಶೀರ್ವಾದ ಮಾಡಿ ಶ್ರೀಕೃಷ್ಣನು ಪ್ರತಿಯೊಬ್ಬರನ್ನು ಅಭಿನಂದಿಸಿದನು. ಭಗವಂತನ ನೇರ ದರ್ಶನವನ್ನು ಪಡೆಯುವಂತಹ ಭಾಗ್ಯ ದ್ವಾರಕಾವಾಸಿಗಳಾಗಿದ್ದಾಗಿದೆ. ಅವರು ಹೇಗೆ ಭಗವಂತನನ್ನ ಸ್ತುತಿ ಮಾಡ್ತಾರೋ ಅದಕ್ಕೆ ಸರಿಯಾಗಿಯೇ ಭಗವಂತನು ಕೂಡ ತಾನು ಪ್ರತಿಕ್ರಿಯೆಯನ್ನ ತೋರಿಸ್ತಾ ಇದ್ದಾನೆ. ಇನ್ನು ಮುಂದಕ್ಕೆ ತನ್ನ ಅರಮನೆಯಲ್ಲಿದ್ದಂತಹ ರಾಣಿಯರ ಜೊತೆಗೆ ಶ್ರೀಕೃಷ್ಣ ಹೇಗೆ ನಡೆದುಕೊಳ್ತಾನೆ. ಸ್ವಯಂ ಚ ಗುರುಭಿರ್ವಿಪ್ರೈ ಸದಾರೈ ಸ್ಥವಿರೈರಪಿ ಆಶೀರ್ಭಿ ಯುಜ್ಯಮಾನ ಅನ್ಯೈ ವಂದಿಭಿ ಚ ಅವಿಶತ್ಪುರಂ. ಅನಂತರ ಹಿರಿಯ ಬಂಧುಗಳು, ವೃದ್ಧ ಬ್ರಾಹ್ಮಣರು, ಅವರ ಪತ್ನಿಯರು ಎಲ್ಲರೂ ಆಶೀರ್ವಚನವನ್ನು ಅರ್ಪಿಸುತ್ತಿರಲು, ತನ್ನ ಮತ್ತು ತನ್ನ ಮಹಿಮೆಗಳನ್ನು ಕೊಂಡಾಡುತ್ತಿರಲು ಶ್ರೀಕೃಷ್ಣನು ಅವರೆಲ್ಲರೊಡನೆ ಪುರಪ್ರವೇಶ ಮಾಡಿದನು. ಅಲ್ಲಿ ಸೇರಿದ್ದ ಇತರರು ಕೂಡ ಭಗವಂತನ ಮಹಿಮೆಗಳನ್ನು ಕೊಂಡಾಡಿದರು. ಆ ಭಗವಂತನ ಪ್ರತಿಕ್ರಿಯೆಯನ್ನ ಈ ಒಂದು ವಿಭಾಗದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಆ ಭಗವಂತನ ಒಂದು ಸೌಂದರ್ಯವನ್ನ ವಿವರಿಸ್ತಾ ಇದ್ದಾರೆ ಇಲ್ಲಿ ವೇದವ್ಯಾಸರು. ರಾಜಮಾರ್ಗಂ ಗತೆ ಕೃಷ್ಣೇ ದ್ವಾರಕಾಯಾಕುಲ ಸ್ತ್ರೀಯ ಹರ್ಮ್ಯಾಣ್ಯಾರುರು ವಿಪ್ರ ತದೀಕ್ಷಣ ಮಹೋತ್ಸವ. ಶ್ರೀಕೃಷ್ಣನು ರಾಜಬೀದಿಗಳಲ್ಲಿ ಸಾಗುತ್ತಿರುವಾಗ ದ್ವಾರಕಾಪುರದ ಗೌರವಾನ್ವಿತ ಕುಟುಂಬಗಳ ಸ್ತ್ರೀಯರೆಲ್ಲರೂ ಶ್ರೀಕೃಷ್ಣನ ದರ್ಶನಕ್ಕಾಗಿ ತಮ್ಮ ಸೌಧಗಳ ಉಪ್ಪರಿಗೆಗಳನ್ನು ಏರಿದರು. ಅವರು ಇದನ್ನು ಹಿರಿಯ ಹಬ್ಬವೆಂದು ಭಾವಿಸಿದರು. ಹೇಗೆ ಹಸ್ತಿನಾಪುರದ ಸ್ತ್ರೀಯರು ಉಪ್ಪರಿಗೆಯನ್ನು ಏರಿ ಶ್ರೀಕೃಷ್ಣನ ದರ್ಶನವನ್ನ ಪಡೆಯುತ್ತಾ ಇದ್ರೋ, ಅದೇ ರೀತಿಯಾಗಿ ದ್ವಾರಕಾಪುರದ ನಿವಾಸಿಗಳು ಸ್ತ್ರೀಯರು ಕೂಡ ಆ ಉಪ್ಪರಿಗೆಯನ್ನ ಏರಿ ಭಗವಂತನ ಒಂದು ದಿವ್ಯವಾದಂತಹ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ನಿತ್ಯಂ ನಿರೀಕ್ಷಮಾಣಾನಾಂ ಯದಪಿ ದ್ವಾರಕೌಕಸಾಂ ನಾವಿತೃಪ್ಯಂತಿ ದೃಶಃ ಶ್ರೀಯೋ ಧಾಮಾಂಗಮಚ್ಯುತಂ. ದ್ವಾರಕಾಪುರ ನಿವಾಸಿಗಳು ಸಕಲ ಸೌಂದರ್ಯ ನಿಧಿಯಾದ ಅಚ್ಯುತನಾದ ಶ್ರೀಕೃಷ್ಣನ ದರ್ಶನವನ್ನು ತಪ್ಪದೆ ಪಡೆಯುತ್ತಿದ್ದರು. ಆದರೂ ಅವರಿಗೆ ಅದು ಸಾಕಾಗುತ್ತಿರಲಿಲ್ಲ. ನಾವು ಭೌತಿಕವಾದದ್ದು ಏನೇ ಆದ್ರೂ ಅದು ಎಷ್ಟೇ ನಮಗೆ ಸಂತೋಷ ಕೊಡುವಂತಹದ್ದಾಗಿದ್ರೂ ಸ್ವಲ್ಪ ಸಮಯದ ನಂತರ ಅದರ ಬಗ್ಗೆ ನಮಗೆ ಆ ಒಂದು ಪ್ರೀತಿ ಅಥವಾ ಕಾಳಜಿ ಕಡಿಮೆ ಆಗುತ್ತದೆ. ಆದ್ರೆ ಆಧ್ಯಾತ್ಮಿಕ ವಿಚಾರ ಅಂತ ಹೇಳಿದ್ರೆ ಹಾಗೆ ಅಲ್ಲ. ಆಧ್ಯಾತ್ಮದಲ್ಲಿ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ಅದು ನಮಗೆ ಯಾವಾಗಲೂ ಆನಂದವನ್ನೇ ಕೊಡ್ತದೆ. ಅದು ಇನ್ನೂ ಹೆಚ್ಚು ಹೆಚ್ಚು ಬೇಕು ಅಂತ ಹೇಳಿ ನಮಗೆ ಅನ್ನಿಸ್ತದೆ. ಇದು ಆಧ್ಯಾತ್ಮಕ್ಕೂ ಭೌತಿಕವಾದಂತಹ ವಿಚಾರಗಳಿಗೂ ಇರುವಂತಹ ವ್ಯತ್ಯಾಸ. ಅದೇ ರೀತಿ ದ್ವಾರಕಾವಾಸಿಗಳಿಗೆ ಯಾವತ್ತು ಸಾಕು ಅಂತ ಹೇಳಿ ಅನ್ನಿಸುವುದಿಲ್ಲ. ಆ ಭಗವಂತನ ದಿವ್ಯ ದರ್ಶನವನ್ನ ಮತ್ತೆ ಮತ್ತೆ ನೋಡ್ಬೇಕು ಅನ್ನುವಂತಹ ಒಂದು ಆಸೆ ಅವರಲ್ಲಿ ಹೆಚ್ಚಾಗುತ್ತದೆ. ಹೇಗೆ ಗೋಪಿಯರು ಬ್ರಹ್ಮದೇವನ ಸೃಷ್ಟಿಕರ್ತನಾದ ಬ್ರಹ್ಮನನ್ನ ನಿಂದಿಸ್ತಾರೆ. ಏನಂತ ಹೇಳಿದ್ರೆ, ನಮ್ಮ ಕಣ್ಣ ರೆಪ್ಪೆಗಳು ಮಿಡಿಯುವುದರಿಂದಾಗಿ ನಮಗೆ ಕೃಷ್ಣನ ದರ್ಶನ ಸಿಗ್ತಾ ಇಲ್ಲ ನಿರಂತರವಾಗಿ. ಈ ಕಣ್ಣಿಗೆ ರೆಪ್ಪೆಯನ್ನು ಯಾಕೆ ಕೊಟ್ಟಿದ್ದಾನೆ ಅಂತ ಹೇಳಿ ಅವರು ಕೇಳ್ತಾರೆ. ಇದು ಶುದ್ಧ ಭಕ್ತರ ಮನಸ್ಥಿತಿ. ಅವರು ಯಾವಾಗಲೂ ಭಗವಂತನ ದಿವ್ಯ ದರ್ಶನವನ್ನ ಕಾಣಲಿಕ್ಕೆ ಪಡೆದುಕೊಳ್ಳಿಕ್ಕೆ ಆಶಿಸ್ತಾರೆ. ಶ್ರಿಯೋ ನಿವಾಸೋ ಯಸ್ಯೋರಾ ಪಾನಪಾತ್ರಂ ಮುಖಂ ದೃಶಾಂ ಬಾಹವೋ ಲೋಕಪಾಲಾನಾಂ ಸಾರಂಗಾಣಂ ಪದಾಂಬುಜಂ. ಶ್ರೀಕೃಷ್ಣನ ವಕ್ಷಸ್ಥಳವು ಲಕ್ಷ್ಮಿಯ ಆವಾಸ ಸ್ಥಾನ.
ಸುಂದರವಾದುದೆಲ್ಲದಕ್ಕೂ ಹಾತೊರೆಯುವ ನಯನಗಳಿಗೆ ಅವನ ಚಂದ್ರವದನವು ಒಂದು ಪಾನಪಾತ್ರೆ. ಅವನ ಬಾಹುಗಳು ಕಾರ್ಯನಿರತ ದೇವತೆಗಳಿಗೆ ವಾಸಸ್ಥಾನ. ಅವನ ಪಾದಕಮಲಗಳು ಶ್ರೀಕೃಷ್ಣನನ್ನು ಉಳಿದು ಮತ್ತಾವ ವಿಷಯವನ್ನು ಮಾತನಾಡದ ಪರಿಶುದ್ಧ ಭಕ್ತರಿಗೆ ಕಿರಿಯ ಆಸರೆ. ಭಗವಂತನ ವಕ್ಷಸ್ಥಳದಲ್ಲಿ ಅಂದ್ರೆ ಹೃದಯದಲ್ಲಿ ಲಕ್ಷ್ಮೀದೇವಿ ಸದಾಕಾಲ ವಾಸ ಮಾಡ್ತಾ ಇರ್ತಾಳೆ. ಹಾಗೆ ನಾವು ಭೌತಿಕವಾದಂತಹ ಅನೇಕ ವಿಚಾರಗಳನ್ನು ನೋಡಬೇಕು, ಅವುಗಳನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ನಾವು ಬಯಸ್ತೇವೆ. ಆದರೆ ಎಲ್ಲಕ್ಕಿಂತಲೂ ಸುಂದರನಾದಂತಹ ಆ ಮದನ ಮೋಹನನಾದಂತಹ ಭಗವಂತನ ದರ್ಶನವನ್ನ ಪಡೆದರೆ ಈ ಭೌತಿಕ ವಿಚಾರಗಳ ಕಡೆಗೆ ನಮಗೆ ಆಕರ್ಷಣೆಯು ದೂರವಾಗುತ್ತದೆ. ಈ ರೀತಿ ಆ ಒಂದು ಭಗವಂತನ ದಿವ್ಯ ದರ್ಶನವನ್ನ ಪಡೆಯುತ್ತಾ ಇದ್ದಾರೆ. ಭಗವಂತನ ಬಾಹುಗಳು ದೇವತೆಗಳಿಗೆ, ಇಂದ್ರಾದಿ ದೇವತೆಗಳಿಗೆ ಆವಾಸ ಸ್ಥಾನವಾಗಿದೆ. ಮತ್ತೆ ಅವನ ಪಾದಕಮಲಗಳು ಅವನ ಶುದ್ಧ ಭಕ್ತರಿಗೆ ಆವಾಸ ಸ್ಥಾನವಾಗಿದೆ. ಈ ರೀತಿ ಆ ಒಂದು ಭಗವಂತನ ವರ್ಣನೆಯನ್ನ ಇಲ್ಲಿ ನಮಗೆ ತಿಳಿಸ್ತಾರೆ. ಹಾಗೆ ಪ್ರಭುಪಾದರು ಬ್ರಹ್ಮ ಸಂಹಿತೆಯಲ್ಲಿ ಬರುವಂತಹ ಶ್ಲೋಕವನ್ನು ಕೂಡ ಇಲ್ಲಿ ಉಲ್ಲೇಖಿಸ್ತಾರೆ. ಚಿಂತಾಮಣಿ ಪ್ರಕರ ಸದ್ಮ ಸುಕಲ್ಪ ವೃಕ್ಷ ಲಕ್ಷಾವೃತೇಷು ಸುರಭೀರಭಿಪಾಲಯಂತಂ ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಆ ಒಂದು ಚಿಂತಾಮಣಿ ಧಾಮದ ವಿವರಣೆಯನ್ನು ನಾವಿಲ್ಲಿ ಕಾಣಬಹುದು. ಸೀತಾತಪತ್ರ ವ್ಯಜನೈರ್ ಉಪಸ್ಕೃತಃ ಸೀತಾತಪತ್ರ ವ್ಯಜನೈ ಉಪಸ್ಕೃತಃ ಪ್ರಸೂನ ವರ್ಷೈರಭಿವರ್ಷಿತಾಪಥಿ ವಿಷಂಗವಾಸಾವನಮಾಲಯಾ ಬಭೋ ಘನೋ ಯಥಾರ್ಕೋಡುಪಚಾಪರ್ವೈದ್ಯುತೈ. ಶ್ರೀಕೃಷ್ಣನು ದ್ವಾರಕೆಯ ರಾಜಮಾರ್ಗದಲ್ಲಿ ಸಾಗುತ್ತಿರುವಾಗ ಬಿಸಿಲಿನಿಂದ ಮರೆಮಾಡಲು ಅವನ ತಲೆಯ ಮೇಲೆ ಶ್ವೇತಛತ್ರವನ್ನು ಹಿಡಿಯಲಾಗಿತ್ತು. ಬಿಳಿಯ ಚಾಮರಗಳು ಅರ್ಧಚಂದ್ರಾಕಾರದಲ್ಲಿ ತಿರುಗುತ್ತಿದ್ದವು. ರಸ್ತೆಗಳಲ್ಲಿ ಪುಷ್ಪವೃಷ್ಟಿಯಾಯಿತು. ಅವನು ಧರಿಸಿದ್ದ ಪೀತಾಂಬರಗಳು ಮತ್ತು ಪುಷ್ಪಹಾರಗಳಿಂದಾಗಿ ಕಪ್ಪು ಮೋಡವೊಂದು ಸೂರ್ಯ ಚಂದ್ರ ಮಿಂಚು ಮಳೆಬಿಲ್ಲುಗಳಿಂದ ಏಕಕಾಲದಲ್ಲಿ ಆವರಿಸಲ್ಪಟ್ಟಂತೆ ತೋರುತ್ತಿತ್ತು. ಇದು ಒಂದು ಉತ್ಸವದ ಸಮಯದಲ್ಲಿ ನಾವು ಕಾಣುತ್ತೇವೆ. ಆ ಉತ್ಸವ ಮೂರ್ತಿಯನ್ನು ಕರೆದುಕೊಂಡು ಹೋಗುವಾಗ ಆ ಒಂದು ಛತ್ರವನ್ನ ಅಂದ್ರೆ ಕೊಡೆಯನ್ನ, ಬಿಳುಗೊಡೆಯನ್ನ ಹಿಡಿಯುವಂತಹ ಪದ್ಧತಿ ಇದೆ. ಹಾಗೆ ಚಾಮರವನ್ನ ಬೀಸ್ತಾ ಇರ್ತಾರೆ. ಆ ಭಗವಂತನಿಗೆ ಸಂತುಷ್ಟಿಯಾಗುವಂತಹ ಕಾರ್ಯಗಳನ್ನ ಮಾಡ್ತಾರೆ. ಅದನ್ನೇ ಇಲ್ಲಿ ಕೂಡ ನಾವು ಕಾಣಬಹುದು. ಸಾಕ್ಷಾತ್ತಾಗಿ ಭಗವಾನ್ ಶ್ರೀಕೃಷ್ಣನೇ ಇರುವಾಗ ಆತನ ಒಂದು ಸ್ವಾಗತಕ್ಕೆ ಎಲ್ಲರೂ ಹಾತೊರೀತಾ ಇದ್ದಾರೆ. ಮುಂದಿನ ಶ್ಲೋಕಗಳಲ್ಲಿ ಯಾವ ರೀತಿಯಾಗಿ ಶ್ರೀಕೃಷ್ಣ ತನ್ನ ತಾಯಿಯರ ಜೊತೆಗೆ, ತನ್ನ ಮಡದಿಯರ ಜೊತೆಗೆ ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತಾನೆ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ನಾವು ಕಾಣಬಹುದು. ಮೊದಲನೇದಾಗಿ 28ನೆಯ ಶ್ಲೋಕ. ಪ್ರವಿಷ್ಟಸ್ತು ಗೃಹಂ ಪಿತ್ರೋ ಪರಿಶ್ವಕ್ತ ಸ್ವಮಾತೃಭಿಃ ಭವಂದೇ ಶಿರಸಾ ಸಪ್ತ ದೇವಕಿ ಪ್ರಮುಖ ಮುದಾ. ಶ್ರೀಕೃಷ್ಣನು ತನ್ನ ತಂದೆಯ ಮನೆಯನ್ನು ಪ್ರವೇಶಿಸಿದಾಗ ಅವನ ತಾಯಂದಿರು ಅವನನ್ನು ಅಪ್ಪಿಕೊಂಡರು. ಶ್ರೀಕೃಷ್ಣನು ಅವರ ಪಾದಗಳಲ್ಲಿ ತಲೆಯಿಟ್ಟು ನಮಸ್ಕರಿಸಿದನು. ತಾಯಂದಿರು ದೇವಕಿಯ ಅಂದ್ರೆ ಅವನ ಶ್ರೀಕೃಷ್ಣನ ಹೆತ್ತ ತಾಯಿ ದೇವಕಿ ಅವರ ಮುಂದಾಳತ್ವದಲ್ಲಿ ಇದ್ದರು. ಭಗವಂತನ ಶ್ರೀಕೃಷ್ಣನ ಅವತಾರ ತಾಳಿದಂತಹ ವಸುದೇವ ದೇವಕಿಯರ ಪುತ್ರನಾಗಿ ಭಗವಂತ ಬರ್ತಾನೆ. ದೇವಕಿ ಅಲ್ಲದೆ ಇನ್ನು ಅನೇಕ ತಾಯಿಯರು ಅಂದ್ರೆ ವಸುದೇವನ 18 ಮಡದಿಯರು ಇದ್ರು ವಸುದೇವನಿಗೆ. ಅವರೆಲ್ಲರೂ ಕೂಡ ಶ್ರೀಕೃಷ್ಣನಿಗೆ ತಾಯಿಗೆ ಸಮಾನ. ಇಲ್ಲಿ ತಾಯಿ ಅಂತ ಹೇಳಿದ್ರೆ ಶಾಸ್ತ್ರದ ಪ್ರಕಾರ 7 ಜನ ತಾಯಿಯರನ್ನು ನಾವು ಕಾಣಬಹುದು. ಆದೋ ಮಾತಾ, ಗುರು ಪತ್ನಿ, ಈ ರೀತಿಯಾಗಿ ನಿಜವಾದ ತಾಯಿ, ನಮ್ಮ ಹೆತ್ತ ತಾಯಿ, ಗುರುಗಳ ನಮಗೆ ವಿದ್ಯೆ ಕಲಿಸಿದಂತಹ ಗುರುಗಳು ಅವರ ಮಡದಿ, ಹಾಗೆ ಬ್ರಾಹ್ಮಣನೊಬ್ಬನ ಪತ್ನಿ, ರಾಜನ ಪತ್ನಿ ಅಂದ್ರೆ ರಾಣಿ, ಗೋವು ನಮಗೆ ಹಾಲನ್ನು ಕೊಡುವಂತಹ ಗೋವು, ಮೊಲೆಯೊಡಿದ ದಾದಿ ಮತ್ತು ಈ ಭೂಮಿ ದೇವಿ, ಇವರೆಲ್ಲರೂ ಕೂಡ ನಮಗೆ ತಾಯಿಯ ಸಮಾನರಾಗಿರ್ತಾರೆ. ಇವರನ್ನು ನಾವು ತಾಯಿಯ ಸಮಾನವಾಗಿ ಕಾಣಬೇಕು. ತಾ ಪುತ್ರಮಂಕಮಾರೋಪ್ಯ ಸ್ನೇಹಸ್ನುತಪಯೋಧರ ಹರ್ಷವಿಹ್ವಲಿತಾತ್ಮಾನ ಶಿಶುಚೋ ನೇತ್ರರ್ಜೈರ್ಜ್ವಲೈ. ತಾಯಂದಿರು
ತಮ್ಮ ಸುತನನ್ನು ಅಪ್ಪಿಕೊಂಡ ಮೇಲೆ ತಮ್ಮ ತೊಡೆಯ ಮೇಲೆ ಕೂರಿಸಿಕೊಂಡರು. ಪರಿಶುದ್ಧ ಪ್ರೇಮದಿಂದಾಗಿ ಅವರ ಸ್ತನಗಳಿಂದ ಹಾಲು ಚಿಮ್ಮಿತು. ಅವರು ಆನಂದ ಪರವಶರಾದರೂ ಅವರ ಕಣ್ಣೀರು ಶ್ರೀಕೃಷ್ಣನನ್ನು ತೋಯಿಸಿತು. ಒಬ್ಬ ವ್ಯಕ್ತಿ ಒಂದು ದೇಶಕ್ಕೆ ರಾಜನೇ ಆಗಿದ್ರು ಕೂಡ ತಾನು ತನ್ನ ತಾಯಿಗೆ ಮಗನಾಗಿರ್ತಾನೆ. ಹಾಗೆ ಶ್ರೀಕೃಷ್ಣ ಎಷ್ಟೇ ಬೆಳೆದು ದೊಡ್ಡವನಾಗಿದ್ರು, ಆತನಿಗೆ ವಿವಾಹವಾಗಿ ಮಕ್ಕಳಿದ್ರು ಕೂಡ ತನ್ನ ತಾಯಿಗೆ ಆತನು ಸಣ್ಣ ಮಗುವಿನ ರೀತಿಯಲ್ಲಿ, ಹಾಗಾಗಿ ಇಲ್ಲಿ ತೊಡೆಯ ಮೇಲೆ ಕೂರಿಸಿಕೊಳ್ತಾರೆ. ಹಾಗೆ ಅವರ ಸ್ತನಗಳಿಂದ ಹಾಲು ಚಿಮ್ಮಿತು ಅಂತ ಹೇಳಿ ಹೇಳ್ತಾರೆ. ಅವರು ಆನಂದ ಪರವಶರಾದ್ರು, ಭಗವಂತನ ಕುರಿತಾಗಿ ಅವರು ಎಷ್ಟೊಂದು ಪ್ರೀತಿಯನ್ನ ಹೊಂದಿದ್ರು ಅನ್ನೋದನ್ನ ನಾವು ಇಲ್ಲಿ ಕಾಣಬಹುದು. ಇನ್ನು ರಾಣಿಯರ ಜೊತೆಗೆ ಶ್ರೀಕೃಷ್ಣನ ಪ್ರತಿಕ್ರಿಯೆ ಯಾವ ರೀತಿಯಾಗಿತ್ತು? ಅಥಾವಿಶತ್ ಸ್ವಭವನಂ ಸರ್ವಕಾಮಮನುತ್ತಮಂ ಪ್ರಸಾದ ಯತ್ರ ಪತ್ನೀನಾಂ ಪ್ರಾಸಾದ ಯತ್ರ ಪತ್ನೀನಾಂ ಸಹಸ್ರಾಣಿ ಚ ಷೋಡಶ. ತರುವಾಯ ಶ್ರೀಕೃಷ್ಣನು ತನ್ನ ಅರಮನೆಗಳನ್ನು ಪ್ರವೇಶಿಸಿದನು. ಇಲ್ಲಿ ಅನೇಕ ಅರಮನೆಗಳಿವೆ. ಪ್ರತಿಯೊಂದು ರಾಣಿಯರಿಗೂ ಕೂಡ ಆತನು ಪ್ರತ್ಯೇಕ ಅರಮನೆಗಳನ್ನ ಮಾಡಿದ್ದಾನೆ. ಅವು ಎಲ್ಲ ವಿಧದಲ್ಲೂ ಪರಿಪೂರ್ಣವಾಗಿದ್ದವು. 16,000ಕ್ಕೂ ಹೆಚ್ಚಾಗಿದ್ದ ಅವನ ಪತ್ನಿಯರು ಅವುಗಳಲ್ಲಿ ವಾಸಿಸುತ್ತಿದ್ದರು. ಭೌಮಾಸುರನು ಎಲ್ಲ ರಾಜಕುಮಾರಿಯರನ್ನ ಅಪಹರಿಸಿ ತಾನು ಬಂಧನದಲ್ಲಿಟ್ಟಿದ್ದಾಗ ಭೌಮಾಸುರನ ಸಂಹಾರ ಅಥವಾ ನರಕಾಸುರನ ಸಂಹಾರ ಮಾಡಿದ ಮೇಲೆ ಶ್ರೀಕೃಷ್ಣ ಅವರನ್ನ ಬಿಡುಗಡೆ ಮಾಡ್ತಾನೆ. ಆದರೆ ಸಮಾಜದಲ್ಲಿ ಅವರಿಗೆ ಮತ್ತೆ ಘನತೆ ದೊರಕುವುದಿಲ್ಲ ಅನ್ನುವುದನ್ನು ಅರಿತಂತಹ ಶ್ರೀಕೃಷ್ಣ ಅವರ ಒಂದು ವಿನಂತಿಯ ಪ್ರಕಾರವಾಗಿಯೇ ಎಲ್ಲರನ್ನು ತಾನು ವಿವಾಹವಾಗ್ತಾನೆ. 16,100 ಮಂದಿ ಸ್ತ್ರೀಯರನ್ನ, ರಾಜಕುಮಾರಿಯರನ್ನ ಆತನು ಮದುವೆಯಾಗಿ ತಾನು ದ್ವಾರಕಾ ಪಟ್ಟಣದಲ್ಲಿ ಅವರಿಗೆ ಪ್ರತ್ಯೇಕವಾದಂತಹ ಅರಮನೆಗಳನ್ನ ಕಟ್ಟಿಸಿ ಅವರಿಗೆ ಯಾವುದೇ ಕೊಂದು ಉಂಟಾಗದ ರೀತಿಯಲ್ಲಿ ತಾನು ಅವರನ್ನ ನೋಡಿಕೊಳ್ತಾ ಇದ್ದಾನೆ. ಇದು ಶ್ರೀಕೃಷ್ಣನ ಒಂದು ಐಶ್ವರ್ಯದ ನಾವು ಕಾಣಬಹುದು. ಆ ಒಂದು ಐಶ್ವರ್ಯವನ್ನ ಭಗವಂತನಿಗೆ 16,108 ಅಲ್ಲ, ಆತನು ಎಷ್ಟೇ ಲಕ್ಷಾಂತರ ಭಕ್ತರನ್ನ ಹೊಂದಿದ್ದಾನೆ. ಭಗವಂತನಿಗೆ ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ, ಬೇರೆ ಬೇರೆ ಭಾವಗಳಲ್ಲಿ, ಬೇರೆ ಬೇರೆ ರತಿಗಳಲ್ಲಿ ಭಗವಂತನನ್ನ ಪೂಜಿಸುವವರಿದ್ದಾರೆ. ಹಾಗಾಗಿ ಅವನ ಭಕ್ತರು ಅಸಂಖ್ಯಾತ, ಅನೇಕ ಜನ ಗೋಪಿಯರು ಮತ್ತು ದ್ವಾರಕಾಪುರದಲ್ಲಿ ರಾಣಿಯರು, ಅನೇಕ ಜನ ಶ್ರೀಕೃಷ್ಣನ ಭಕ್ತರಿದ್ದಾರೆ. ಇದೆಲ್ಲವೂ ಕೂಡ ಆ ಭಗವಂತನ ಆ ಒಂದು ಐಶ್ವರ್ಯ ಎಷ್ಟೊಂದು ಇದೆ ಅನ್ನೋದನ್ನ ತೋರಿಸ್ತದೆ. ಯಾಕಂದ್ರೆ ಭಗವಾನ್ ಅಂತ ಹೇಳಿದ್ರೆ ಇಲ್ಲಿ ಪ್ರಭುಪಾದರು ಬರೀತಾರೆ, ಶಕ್ತಿ, ಯಶಸ್ಸು, ಐಶ್ವರ್ಯ, ಸೌಂದರ್ಯ, ಜ್ಞಾನ, ವೈರಾಗ್ಯ, ಈ 6 ಭಾಗಗಳನ್ನು ಸಂಪೂರ್ಣವಾಗಿ ಹೊಂದಿರುವವನೇ ಭಗವಂತ. ಹಾಗಾಗಿ ಈ ಐಶ್ವರ್ಯ ಅನ್ನುವಂಥದ್ದು ಕೂಡ ಭಗವಂತನಲ್ಲಿ ಸಂಪೂರ್ಣವಾಗಿದೆ. ಅದನ್ನ ಇಲ್ಲಿ ನಾವು ಈ ಒಂದು ಶ್ಲೋಕದ ಮುಖಾಂತರವಾಗಿ ತಿಳಿದುಕೊಳ್ಳಬಹುದು. 31ನೇ ಶ್ಲೋಕ. ಪತ್ನ್ಯಾ ಪತಿಂ ಪ್ರೋಚ್ಯ ಗೃಹಾನುಪಾಗತಂ ವಿಲೋಕ್ಯ ಸಂಜಾತ ಮನೋ ಮಹೋತ್ಸವ ಉತ್ತಸ್ತುರಾರಾತ್ ಸಹಸಾಸನಾಶನಾತ್ ಸಹ ಆಸನ ಆಶಯಾತ್ ಸಾಕಂ ವೃತೈರ್ವೀಡಿತ ಲೋಚನಾನನ. ಶ್ರೀಕೃಷ್ಣನ ರಾಣಿಯರು ಬಹಳ ಕಾಲ ಹೊರಗಿದ್ದು ಹಿಂದಿರುಗಿದ ತಮ್ಮ ಪತಿಯನ್ನು ಕಂಡು ಮನದಲ್ಲೇ ಹಿಗ್ಗಿದರು. ರಾಣಿಯರು ತಮ್ಮ ಧ್ಯಾನವನ್ನು, ಆಸನವನ್ನು ಬಿಟ್ಟು ತಕ್ಷಣ ಮೇಲೆದ್ದರು. ಸಾಮಾಜಿಕ ಪದ್ಧತಿಯಂತೆ ನಾಚಿಕೆಯಿಂದ ತಮ್ಮ ಮುಖಗಳನ್ನು ಮುಚ್ಚಿಕೊಂಡರು. ಲಜ್ಜೆಯಿಂದ ಅವನ ಕಡೆಗೆ ನೋಡಿದರು. ಈ ಲಜ್ಜೆ ಅನ್ನುವಂಥದ್ದು ಸ್ತ್ರೀಗೆ ಒಂದು ಒಡವೆ ಇದ್ದ ಹಾಗೆ. ಆ ಲಜ್ಜೆಯನ್ನ ಹೊಂದಿರುವವರೆಗೆ ಆಕೆಯು ಸಮಾಜದಲ್ಲಿ ಒಳ್ಳೆಯ ಒಂದು ಗೌರವವನ್ನ ಹೊಂದಿರ್ತಾಳೆ. ಆ ಲಜ್ಜೆ ಇಲ್ಲದೆ ಹೋದಾಗ ಆಕೆಯು ತನ್ನ ಗೌರವವನ್ನ ಕಳೆದುಕೊಳ್ತಾಳೆ. ಆಕೆ ಸಮಾಜದಲ್ಲಿ ಅಪಾಯಕ್ಕೆ ಒಳಗಾಗುತ್ತಾಳೆ. ಇದನ್ನ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ವಿವರಿಸ್ತಾರೆ. ಹಾಗೆ ಆ ರಾಣಿಯರು ಕೂಡ ತಾವು ಶ್ರೀಕೃಷ್ಣನನ್ನ ಬಹಳಷ್ಟು ಕಾಲದ ನಂತರ ಭೇಟಿ ಮಾಡ್ತಾ ಇದ್ದಾರೆ. ಅವರಿಗೆ ಬಹಳ ಸಂತೋಷವಾಗಿದೆ ಶ್ರೀಕೃಷ್ಣನ ಒಂದು ದರ್ಶನವನ್ನ ಪಡೆದು. ತಮಾತ್ಮಜಯ ದೃಷ್ಟಿ ಭಿರಂತರಾತ್ಮನ ದುರಂತ ಭಾವ ಪರಿರೇಭಿರೇ ಪತಿಂ ನಿರುದ್ಯಮಪ್ಯಾಸ್ರವ ದಂಬು ನೇತ್ರಯೋ ವಿಲಜ್ಜತೀನಾಂ ಭೃಗುವರ್ಯ ವೈಕ್ಲವಾತ್. ತಡೆಯಲಾಗದ ದಿವ್ಯಾನಂದ ಎಷ್ಟು ಬಲವಾಗಿತ್ತೆಂದರೆ ಲಜ್ಜಾವತಿಯರಾದ ರಾಣಿಯರು ತಮ್ಮ ಹೃದಯಾಂತರಾಳದಲ್ಲಿ ಮೊದಲು ಶ್ರೀಕೃಷ್ಣನನ್ನು ಅಪ್ಪಿಕೊಂಡರು. ತರುವಾಯ ತಮ್ಮ ದೃಷ್ಟಿಯಿಂದಲೇ ಅವನನ್ನು ಆಲಂಗಿಸಿಕೊಂಡರು. ಅದಾದ ಮೇಲೆ ಅವನನ್ನು ಅಪ್ಪಿಕೊಳ್ಳಲು ತಮ್ಮ ಮಕ್ಕಳನ್ನು ಕಳುಹಿಸಿದರು.
ಅದು ತಮ್ಮ ಅಪ್ಪುಗೆಗೆ ಸಮ. ಆದರೆ ಹೇ ಭೃಗುವರ್ಯ, ಅವರು ತಮ್ಮ ಭಾವನೆಗಳನ್ನು ತಡೆದುಕೊಳ್ಳಲು ಪ್ರಯತ್ನಿಸಿದರೂ ಸಾಧ್ಯವಾಗದೆ ಕಣ್ಣೀರು ಸುರಿಸಿದರು. ಇಲ್ಲಿ ಭಗವಂತನನ್ನ ಕಂಡಂತಹ ರಾಣಿಯರು ಮೊದಲು ತಮ್ಮ ಹೃದಯದಲ್ಲೇ ಆತನನ್ನ ಅಪ್ಪಿಕೊಳ್ತಾರೆ. ಹೇಗೆ ಸಮಾಜದಲ್ಲಿ ಲಜ್ಜೆಯನ್ನ ಹೊಂದಿರುವಂತಹ ಸ್ತ್ರೀಯರು ನೇರವಾಗಿ ತಮ್ಮ ಒಂದು ಭಾವನೆಗಳನ್ನು ವ್ಯಕ್ತಪಡಿಸುವುದಿಲ್ಲ. ಆದರೆ ಆ ಭಗವಂತನ ಪ್ರೀತಿಯನ್ನ ತಮ್ಮ ಹೃದಯದಲ್ಲೇ ಅವರು ಆರಾಧಿಸ್ತಾರೆ. ಆ ಭಗವಂತನ ದರ್ಶನವನ್ನ ಪಡೆದಂತಹ ಒಂದು ಸಂತೋಷವನ್ನ ಅವರು ಅನುಭವಿಸ್ತಾ ಇದ್ದಾರೆ. ಅವರ ಮಕ್ಕಳು ಯಾರಿದ್ದಾರೆ ಆ ಮಕ್ಕಳನ್ನ ಕಳುಹಿಸ್ತಾರೆ ಭಗವಂತನನ್ನ ಆಲಂಗಿಸಿಕೊಳ್ಳಿಕ್ಕೋಸ್ಕರ. ಯಾಕಂದ್ರೆ ತಾಯಿಯ ಶರೀರದಿಂದಲೇ ಬಂದಿರುವಂತಹ ಮಕ್ಕಳು. ಹಾಗಾಗಿ ಆ ಮಕ್ಕಳ ಮುಖಾಂತರವಾಗಿ ತಾಯಿಯರು ಶ್ರೀಕೃಷ್ಣನ ರಾಣಿಯರು ಆತನನ್ನ ಅಪ್ಪಿಕೊಳ್ಳುತ್ತಾರೆ. ಯದ್ಯಪ್ಯಸೌ ಪಾರ್ಶ್ವಗತೋ ರಹೋಗತ ತಥಾಪಿ ತಸ್ಯಾಂಘ್ರಿ ಯುಗಂ ನವಂ ನವಂ ಪದೇ ಪದೇ ಕಾವಿರಮೇತ ತತ್ಪದ ಛಲಾಪಿ ಯಚ್ಛ್ರೀರ್ನ ಜಹಾತಿ ಕರ್ಹಿಚೇತ್. ಶ್ರೀಕೃಷ್ಣನು ಅವರ ಪಕ್ಕದಲ್ಲೇ ಸದಾ ಇರುತ್ತಿದ್ದರು ಮತ್ತು ಅನ್ಯೋನ್ಯನಾಗಿದ್ದರು. ಅವನ ಪಾದಗಳು ಅವರಿಗೆ ಹೊಸ ಹೊಸದಾಗಿ ಕಂಡವು. ಲಕ್ಷ್ಮೀದೇವಿಯ ಸ್ವಭಾವದಿಂದ ಸದಾ ಅವಿಶ್ರಾಂತಳಾಗಿ ಚಲಿಸುತ್ತಿದ್ದರು. ಲಕ್ಷ್ಮೀದೇವಿಯು ಸ್ವಭಾವದಿಂದ ಸದಾ ಅವಿಶ್ರಾಂತಳಾಗಿ ಚಲಿಸುತ್ತಿದ್ದರು. ಶ್ರೀಕೃಷ್ಣನ ಪಾದಗಳನ್ನು ಬಿಟ್ಟು ಇರಲಾಳರು. ಹೀಗಿರುವಾಗ ಒಮ್ಮೆ ಆ ಪಾದಗಳಲ್ಲಿ ಆಶ್ರಯ ಪಡೆದ ಯಾವ ಸ್ತ್ರೀ ತಾನೇ ಆ ಪಾದಗಳಲ್ಲಿ ಅನಾಸಕ್ತಳಾಗಿರಲು ಸಾಧ್ಯ? ನಾವು ಯಾರನ್ನಾದ್ರೂ ಯಾವಾಗ್ಲೂ ಪಡೀತೇವೆ ಅಂತ ಹೇಳಿದ್ರೆ ಅದು ಸಾಮಾನ್ಯವಾಗಿ ಹೋಗ್ತದೆ. ನಾವು ಅದರ ಘನತೆಯನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದರೆ ಶ್ರೀಕೃಷ್ಣನ ಶುದ್ಧ ಭಕ್ತರಾದಂತಹ ಈ ರಾಣಿಯರು ಹಾಗಿರ್ಲಿಲ್ಲ. ಅವರು ಭಗವಂತನ ಪಾದದ ಸೇವೆಯಲ್ಲಿ ಯಾವಾಗಲೂ ಸಂತೋಷವನ್ನ ಹೊಂದುತ್ತಾ ಇದ್ರು. ಅದು ಯಾವತ್ತೂ ಕೂಡ ಅವರಿಗೆ ಸಾಕು ಅಂತ ಹೇಳಿ ಅನ್ನಿಸ್ತಾ ಇರಲಿಲ್ಲ. ಆ ಭಗವಂತ ಯಾವಾಗ್ಲೂ ಕೂಡ ಅವರ ಒಂದು ಪ್ರೀತಿಗೆ ಸರಿಯಾದಂತಹ ಪ್ರತಿಕ್ರಿಯೆಯನ್ನ ತೋರ್ತಾ ಇದ್ರು. ಏವಂ ನೃಪಾಣಾಂ ಕ್ಷಿತಿಭಾರ ಜನ್ಮನ ಮಕ್ಷೌಹಿಣೀಭಿ ಪರಿವೃತ್ತ ತೇಜಸಾಂ ವಿಧಾಯ ವೈರಂ ಶ್ವಸನೋ ಯಥಾನಲಂ ಮಿಥೋ ವಧೇನೋ ಪರತೋ ನಿರಾಯುಧಃ. ಭೂಭಾರರಾಗಿದ್ದ ರಾಜರುಗಳನ್ನು ಕೊಂದು ಶ್ರೀಕೃಷ್ಣನು ತೃಪ್ತನಾದನು. ಅವರೆಲ್ಲರೂ ತಮ್ಮಲ್ಲಿದ್ದ ಕುದುರೆಗಳು, ಆನೆಗಳು, ರಥಗಳು ಮತ್ತು ಪದಾತಿಗಳಿಂದ ಕೂಡಿದ ಸೇನಾಬಲದಿಂದ ಸೊಕ್ಕಿದ್ದರು. ಆ ಯುದ್ಧದಲ್ಲಿ ಶ್ರೀಕೃಷ್ಣನು ತಾನೇ ಒಂದು ಪಕ್ಷವಾಗಿ ಹೋರಾಡಲಿಲ್ಲ. ಅವನು ಕೇವಲ ಬಲಿಷ್ಠ ರಾಜರುಗಳಲ್ಲಿ ಶತ್ರುತ್ವವನ್ನು ಹುಟ್ಟಿಸಿದನು. ಅವರು ತಮ್ಮಲ್ಲೇ ಕಾದಾಡಿಕೊಂಡರು. ಬಿದಿರು ಮೆಳೆಗಳು ಪರಸ್ಪರ ತಿಕ್ಕಾಡಿ ಕಿಡಿ ಹುಟ್ಟಿಸಲು ಕಾರಣವಾದ ಗಾಳಿಯಂತಿದ್ದನು ಶ್ರೀಕೃಷ್ಣ. ಕಾಡಿನಲ್ಲಿ ಕಾಳ್ಗಿಚ್ಚು, ಕಾಡಿನ ಒಂದು ಬೆಂಕಿ, ಅದು ಹೇಗೆ ಬರ್ತದೆ ಅಂತ ಹೇಳಿದ್ರೆ ಅದಕ್ಕೆ ಯಾರೋ ಹೋಗಿ ಬೆಂಕಿ ಇಡಬೇಕಾಗಿಲ್ಲ. ಮಾನವ ಆಕಸ್ಮಿಕದಿಂದಲೂ ಕೂಡ ಕಾಡಿಗೆ ಬೆಂಕಿ ಹಚ್ಚುತ್ತದೆ. ಆದ್ರೆ ಸಾಮಾನ್ಯವಾಗಿ ಹೇಳುವುದು, ಈ ಕಾಳ್ಗಿಚ್ಚು ಹೇಗೆ ಸೃಷ್ಟಿ ಆಗ್ತದೆ ಅಂತ ಹೇಳಿದ್ರೆ ಬಿದಿರಿನ ಮೆಳೆಗಳು ಪರಸ್ಪರ ತಿಕ್ಕಾಟದಿಂದ ಆ ಬೆಂಕಿ ಉತ್ಪಾದನೆ ಆಗ್ತದೆ. ಹಾಗಾದ್ರೆ ಕಾರಣ ಯಾವುದು? ಆ ಗಾಳಿ ಬೀಸುವಂತಹದ್ದು ಅದು ಸಾಮಾನ್ಯ, ಸ್ವಾಭಾವಿಕ. ಅದನ್ನು ನಾವು ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಎಲ್ಲವೂ ಕೂಡ ಸ್ವಾಭಾವಿಕವಾಗಿ ನಡೆಯುವಂತಹದ್ದು. ನಾವು ಯಾವಾಗ ಭಗವಂತನನ್ನ ನಮ್ಮ ಜೀವನದ ಮುಖ್ಯ ವಸ್ತುವಾಗಿ, ಮುಖ್ಯ ವ್ಯಕ್ತಿಯಾಗಿ ಇಟ್ಟುಕೊಳ್ಳುವುದಿಲ್ವೋ ಆಗ ನಾವು ಆ ಒಂದು ಜೀವನವನ್ನ ಸುಖಮಯವಾಗಿ ನಡೆಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಜೀವನದಲ್ಲಿ ಅನೇಕ ಈ ರೀತಿಯಾದಂತಹ ಒಂದು ಘರ್ಷಣೆಗಳು ಉಂಟಾಗುವುದನ್ನ ಕಾಣಬಹುದು. ಯಾಕಂದ್ರೆ ನಮ್ಮ ಪ್ರೀತಿಯನ್ನ ಸ್ವೀಕರಿಸಲಿಕ್ಕೆ ಅರ್ಹನಾದಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅದು ಭಗವಂತ. ಯಾಕಂದ್ರೆ ನಮ್ಮನ್ನ ಪಾಲಿಸುವವನು ಅವನೇ ಆಗಿದ್ದಾನೆ. ಅವನಿರುವುದಕ್ಕೆ ನಾವು ಈ ಒಂದು ಪ್ರಪಂಚದಲ್ಲಿ ಇರ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ನಮ್ಮ ಒಂದು ಜೀವನ ನಡೆಯುತ್ತಾ ಇದೆ. ಒಂದು ವೇಳೆ ಆತನ ಅನುಗ್ರಹ ಇಲ್ಲದೆ ಹೋದ್ರೆ ಯಾವುದನ್ನು ಕೂಡ ನಾವು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂತಹ ಭಗವಂತನ ಕುರಿತಾಗಿ ಸ್ತುತಿಯನ್ನ ಮಾಡ್ತಾ ಆತನಿಗೆ ಕೃತಜ್ಞತೆಯನ್ನ ನೀಡುವಂತಹ ವ್ಯಕ್ತಿಗಳಿಗೆ ಭಗವಂತನು ಕೂಡ ತಾನು ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾನೆ. ಸಾ ಏಷ ನರಲೋಕೇಸ್ಮಿನ್ ಅವತೀರ್ಣ ಸ್ವಮಾಯಯ ಪ್ರೇಮೇ ಸ್ತ್ರೀರತ್ನ ಕೂಟಸ್ಥೋ ಭಗವಾನ್ ಪ್ರಾಕೃತೋ ಯಥಾ. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಅವ್ಯಾಜ ಕರುಣೆಯಿಂದಾಗಿ ತನ್ನ ಅಂತರಂಗ ಶಕ್ತಿಯಿಂದ
ಈ ಲೋಕದಲ್ಲಿ ಅವತರಿಸಿದನು ಮತ್ತು ಐಹಿಕ ವ್ಯವಹಾರ ನಿರತನೋ ಎಂಬಂತೆ ತನಗೆ ಯೋಗ್ಯರಾದ ಸ್ತ್ರೀಯರಲ್ಲಿ ಆನಂದಿಸಿದನು. ಭಗವಂತ ಆತನ ವ್ಯವಹಾರ ಹೇಗಿರ್ತದೆ ಅಂತ ಹೇಳಿದ್ರೆ, ಇವನು ನಮ್ಮ ರೀತಿಯಲ್ಲಿಯೇ ಒಬ್ಬ ವ್ಯಕ್ತಿ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ಅಷ್ಟೊಂದು ಚೆನ್ನಾಗಿ ಭಗವಂತ ಅವನ ವ್ಯವಹಾರ ಇರ್ತದೆ. ತಾನು ಯಾವ ಒಂದು ಸನ್ನಿವೇಶದಲ್ಲಿ ಇದ್ದಾನೋ, ಈಗ ಉದಾಹರಣೆಗೆ ವೃಂದಾವನದಲ್ಲಿದ್ದಾಗ ಅವನ ತುಂಟ ಒಂದು ಬಾಲಕನಾಗಿ ಹೇಗೆ ತಾನು ಇದ್ದ, ಅವನು ದೇವೋತ್ತಮ ಪರಮಪುರುಷನೇ ಆಗಿದ್ರು ಕೂಡ ತಾನು ಒಂದು ಸಣ್ಣ ಬಾಲಕನಾಗಿ ಆತನು ಇರುವಂತದ್ದನ್ನು ನಾವು ಕಾಣಬಹುದು. ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಇಂದ್ರಾದಿ ದೇವತೆಗಳು ಬ್ರಹ್ಮಾದಿ ದೇವತೆಗಳು ಕೂಡ ಆ ಶ್ರೀಕೃಷ್ಣನ ಒಂದು ಲೀಲೆಯನ್ನ ಕಂಡು ಅವರು ಮೋಹಕ್ಕೆ ಒಳಗಾಗುತ್ತಾರೆ. ಇಂದ್ರನಿಗೆ ಗೊತ್ತಾಗುವುದಿಲ್ಲ ಶ್ರೀಕೃಷ್ಣನ ಸ್ಥಾನ ಏನು ಅಂತ ಹೇಳಿ. ಆ ಕಾರಣಕ್ಕಾಗಿ ಅವನು ಅಷ್ಟೊಂದು ಮಳೆಯನ್ನು ಸುರಿಸ್ತಾನೆ. ಮತ್ತೆ ಅಲ್ಲಿ ಆ ಒಂದು ಗೋವರ್ಧನ ಗಿರಿಯನ್ನು ಎತ್ತುವಂತಹ ಲೀಲೆಯನ್ನು ಅವನು ಮಾಡಿ ತೋರಿಸ್ತಾನೆ. ಅದೇ ರೀತಿಯಾಗಿ ಬ್ರಹ್ಮದೇವನು ಶ್ರೀಕೃಷ್ಣನ ಒಂದು ಮಹಿಮೆಯನ್ನ ತಿಳಿಯದೆ ಆತನು ಗೋಪಬಾಲಕರನ್ನ ಅಪಹರಿಸುವಂತಹ ಒಂದು ಕಾರ್ಯವನ್ನ ಮಾಡ್ತಾನೆ. ಮತ್ತು ಆ ಭಗವಂತನ ಮಹಿಮೆಯನ್ನ ಕಾಣುವಂತಹ ಒಂದು ಅವಕಾಶವನ್ನು ಕೂಡ ಪಡೆಯುತ್ತಾನೆ. ಭಾಗವತದ 10ನೇ ಸ್ಕಂದದಲ್ಲಿ ಇದನ್ನು ನಾವು ವಿವರವಾಗಿ ಕಾಣಬಹುದು. ಅಂತಹದ್ರಲ್ಲಿ ನಾವು ಅವನನ್ನ ತಿಳಿದುಕೊಳ್ಳುವುದು ಹೇಗೆ ಸಾಧ್ಯ? ನಮಗೆ ಕಾಣುವಂಥದ್ದು ಏನು ಅಂತ ಹೇಳಿದ್ರೆ, ಅವನು ನಮ್ಮಂತೆಯೇ ಅವನು ಕೂಡ ಇದ್ದಾನೆ ಅಂತ ಹೇಳುವಷ್ಟರ ಮಟ್ಟಿಗೆ ಅವನು ತನ್ನ ಜೀವನವನ್ನ ಒಬ್ಬ ಸಾಮಾನ್ಯ ವ್ಯಕ್ತಿಯ ರೀತಿಯಲ್ಲಿ ನಡೆಸ್ತಾನೆ. ಆದ್ರೆ ಭಗವದ್ಗೀತೆಯಲ್ಲಿ ಅವನೇ ಹೇಳಿದ ಹಾಗೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ. ನನ್ನ ಜನ್ಮ ಮತ್ತೆ ಕರ್ಮವನ್ನ ದಿವ್ಯ ಅಂತ ಹೇಳಿ ಯಾರು ಸರಿಯಾಗಿ ತಿಳ್ಕೊಳ್ತಾರೋ ಅವರು ನನ್ನ ಬಳಿಗೆ ಬರ್ತಾರೆ. ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೇತಿ ಮಾಮೇತಿ ಸುವರ್ಜುನ. ಈ ಶರೀರವನ್ನ ತ್ಯಾಗ ಮಾಡಿದ ಮೇಲೆ ನನ್ನ ಹತ್ರ ಬರ್ತಾರೆ ಅಂತಹವರು, ನನ್ನನ್ನು ಅರ್ಥ ಮಾಡಿಕೊಂಡವರು ಅಂತ ಹೇಳಿ ಭಗವಂತ ಹೇಳ್ತಾನೆ. ಹಾಗಾಗಿ ಶಾಸ್ತ್ರದ ಮುಖಾಂತರ ಶ್ರೀಕೃಷ್ಣನನ್ನ ಅರ್ಥ ಮಾಡಿಕೊಳ್ಳುವುದರಿಂದ ನಾವು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತದೆ. ಉದ್ಧಾಮ ಭಾವ ಪಿಶುನಾಮಲ ವಲ್ಗುಹಾಸ ವ್ರೀಡಾವಲೋಕ ನಿಹತೋ ಮದನೋಪಿ ಯಾಸಾಂ ಸಮ್ಮೋಹ್ಯ ಚಾಪ ಮಜಹಾತ್ ಪ್ರಮೋದತ್ತಮಸ್ತ ಯಸ್ಯೇಂದ್ರಿಯಂ ವಿಮತಿತುಂ ಕುಹಕೈರ್ನ ಶೇಕುಹು. ರಾಣಿಯರ ಸುಂದರ ಮಂದಹಾಸಗಳು ಮತ್ತು ಕುಡಿನೋಟಗಳು ನಿರ್ಮಲವಾಗಿದ್ದು ಉದ್ವೇಗಗೊಳಿಸುವಂತಿದ್ದರೂ ಮನ್ಮಥನನ್ನೇ ಜಯಿಸಿ ಅವನು ಆಶಾಭಂಗದಿಂದ ತನ್ನ ಬಿಲ್ಲನ್ನು ಬಿಸುಡುವಂತೆ ಮಾಡುವಂತಿದ್ದರೂ, ಸಹನಶೀಲನಾದ ಶಿವನು ಕೂಡ ಅವರಿಗೆ ಬಲಿಯಾಗುವಂತಿದ್ದರೂ ಅವರು ತಮ್ಮೆಲ್ಲ ಸೌಂದರ್ಯ ಆಕರ್ಷಣ ಶಕ್ತಿಗಳಿಂದ ಶ್ರೀಕೃಷ್ಣನ ಇಂದ್ರಿಯಗಳನ್ನು ಉದ್ವಿಗ್ನಗೊಳಿಸಲಾಗಲಿಲ್ಲ. ವೇದವ್ಯಾಸರು ಬರೆಯುವಂತಹ ಮಾತು. ಇಲ್ಲಿ ಶ್ರೀಕೃಷ್ಣ ಹೇಗೆ ಸಾಮಾನ್ಯ ವ್ಯಕ್ತಿಯ ರೀತಿಯಲ್ಲಿ ಇದ್ರೂ ಕೂಡ ಅವನು ಅಸಾಮಾನ್ಯ ಅನ್ನೋದಕ್ಕೆ ಇದು ಉದಾಹರಣೆ. ಇಲ್ಲಿ ರಾಣಿಯರು ಅವರು ಎಷ್ಟೇ ಸೌಂದರ್ಯವತಿಯರಾಗಿದ್ರೂ ಕೂಡ ಶ್ರೀಕೃಷ್ಣನ ಇಂದ್ರಿಯವನ್ನ ಅವರಿಗೆ ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವನ ಇಂದ್ರಿಯಗಳು ಯಾವಾಗಲೂ ಕೂಡ ಅವನ ಹಿಡಿತದಲ್ಲಿಯೇ ಇತ್ತು. ಆ ಭಗವಂತನಿಗೆ ಯಾವುದೇ ಗುಣಗಳು ಕೂಡ ಅವನನ್ನು ಆವರಿಸುವುದಿಲ್ಲ. ಸತ್ವ ರಜಸ್ಸು ತಮಸ್ಸು 3 ಗುಣಗಳಿಂದಲೂ ಅವನು ಅತೀತನಾಗಿದ್ದಾನೆ. ಆದ್ರಿಂದ ಶ್ರೀಕೃಷ್ಣ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಹೇಳಿ ನಾವು ತಿಳ್ಕೊಳ್ಬಾರದು. ಇದೆಲ್ಲವೂ ಕೂಡ ಭಗವಂತನ ಆಧ್ಯಾತ್ಮಿಕವಾದಂತಹ ಗುಣಗಳನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಇನ್ನು ಯಾದವ ಕುಲದಲ್ಲಿ ಭಗವಂತ ಜನಿಸಿದ್ದಾನೆ. ಹಾಗಂತ ಹೇಳಿ ಅವನನ್ನ ನಾವು ಸಾಮಾನ್ಯ ವ್ಯಕ್ತಿ ಅಂತ ಹೇಳಿ ತಿಳ್ಕೊಳ್ಬಹುದು. ಯಾಕಂದ್ರೆ ಭಗವಂತನಾಗಿದ್ದಾನೆ. ಅವನು ಹುಟ್ಲಿಕ್ಕೆ ಒಂದು ಕುಲ ಅಥವಾ ಒಂದು ದೇಶವನ್ನ ಯಾಕೆ ಆಯ್ಕೆ ಮಾಡಿಕೊಳ್ಬೇಕು? ತಮಯಂ ಮನ್ಯತೆ ಲೋಕೋ ಯಸಂಗಮಪಿ ಸಂಗಿನಂ ಆತ್ಮೌಪಮ್ಯೇನ ಮನುಜಂ ವ್ಯಾಪೃಣ್ವಾನಂ ಯತೋ ಬುಧಃ. ಸಾಮಾನ್ಯ ಲೌಕಿಕ ಬದ್ಧಾತ್ಮರು ಶ್ರೀಕೃಷ್ಣನು ತಮ್ಮಂತೆಯೇ ಒಬ್ಬನೆಂದು ಊಹಿಸುತ್ತಾರೆ. ಅವನು ನಿರ್ಲಿಪ್ತನಾದರೂ ಅಲೌಕಿಕತೆಯಿಂದ ಪ್ರಭಾವಿತನಾಗುತ್ತಾನೆಂದು ತಿಳಿಯುತ್ತಾರೆ. ಇದಕ್ಕೆ ಅಜ್ಞಾನವೇ ಕಾರಣ. ಅಂದ್ರೆ ಜನ ಹೇಳ್ತಾರೆ, ಕೃಷ್ಣ ದೇವರು ಇರಬಹುದು, ಆದ್ರೆ ಅವನಿಗೂ ಕೆಲವೊಮ್ಮೆ ಮಾಯೆ ಆವರಿಸಿಕೊಳ್ಳಬಹುದು. ಯಾಕಂದ್ರೆ ಅವನ ವ್ಯವಹಾರವನ್ನ ಕಂಡ್ರೆ ನಮಗೆ ಆ ರೀತಿಯಾಗಿ ಅನ್ನಿಸ್ತದೆ ಅಂತ ಹೇಳಿ ಜನ ಹೇಳಬಹುದು. ಏತದೀಶನಮೀಶಸ್ಯ ಪ್ರಕೃತಿಸ್ಥೋಪಿ ತದ್ಗುಣೈ ನಾಯುಜ್ಯತೆ ಸದಾತ್ಮಸ್ಥೈರ್ಯಥಾ ಆಶ್ರಯ. ಇದು ದೇವೋತ್ತಮ ಪರಮಪುರುಷನ ದೈವತ್ವ.
ಅವನು ಲೌಕಿಕ ಪ್ರಕೃತಿಯ ಸಂಗದಲ್ಲಿದ್ದರೂ ಅವುಗಳಿಂದ ಅಬಾಧಿತನು. ಇದೇ ರೀತಿಯಲ್ಲಿ ಶ್ರೀಕೃಷ್ಣನ ಆಶ್ರಯ ಪಡೆದ ಭಕ್ತರು ಲೌಕಿಕ ಗುಣಗಳಿಂದ ಪ್ರಭಾವಿತರಾಗುವುದಿಲ್ಲ. ಭಗವಂತನ ಕುರಿತಾಗಿ ಹೇಳುವುದೇನಿದೆ? ಭಗವಂತನನ್ನ ಭಕ್ತಿ ಮಾಡಿದಂತಹ ವ್ಯಕ್ತಿಗಳಿಗೂ ಕೂಡ ಗುಣಗಳು ಆವರಿಸುವುದಿಲ್ಲ. ಇನ್ನು ಭಗವಂತನನ್ನ ಆವರಿಸಲಿಕ್ಕೆ ಹೇಗೆ ಸಾಧ್ಯ? ಸೂರ್ಯನ ಹತ್ತಿರಕ್ಕೆ ಹೋದಾಗ ನಾವು ಕೂಡ ಬೆಳಕನ್ನ ಪಡೆಯುತ್ತೇವೆ. ಅಂತದ್ರಲ್ಲಿ ಸೂರ್ಯನನ್ನ ಕತ್ತಲು ಆವರಿಸುವುದಕ್ಕೆ ಹೇಗೆ ಸಾಧ್ಯ ಇದೆ? ಆ ರೀತಿಯಾಗಿ ಕತ್ತಲೆ ಆವರಿಸಿತು ಅಂತ ಹೇಳಿ ನಮಗೆ ಅನ್ನಿಸಿದ್ರೆ ಅದು ಕೇವಲ ನಮ್ಮ ದೃಷ್ಟಿಗೆ ಮಾತ್ರ ಕಾಣುವಂತಹದ್ದು. ಆದ್ರೆ ಮೂಲದಲ್ಲಿ ಒಂದು ಸೂರ್ಯದೇವ ಅವನು ಯಾವಾಗಲೂ ತನ್ನ ಪ್ರಭೆಯನ್ನ ಹೊಂದಿರ್ತಾನೆ. ಅದು ಕೇವಲ ನಮ್ಮ ಅಜ್ಞಾನದಿಂದ ಮಾತ್ರ ನಾವು ಶ್ರೀಕೃಷ್ಣನನ್ನ ಸಾಮಾನ್ಯ ವ್ಯಕ್ತಿ ಅಂತ ಹೇಳಿ ತಿಳಿದುಕೊಳ್ಳಬಹುದು. ತಮ್ಮೇನಿರೇ ಬಲ ಮೂಢ ಸ್ತ್ರೈಣಂ ಚಾನುವ್ರತಂ ರಹ ಅಪ್ರಮಾಣವಿದೋ ಭರ್ತುರ್ ಈಶ್ವರಂ ಮತಯೋ ಯಥಾ. ಸರಳರು ಕೋಮಲೆಯರು ಆದ ಸ್ತ್ರೀಯರು ತಮ್ಮ ಪ್ರಿಯ ಪತಿಯಾದ ಶ್ರೀಕೃಷ್ಣನು ತಮ್ಮನ್ನು ಅನುಸರಿಸುತ್ತಾನೆ ಮತ್ತು ತಮ್ಮ ಪ್ರಭಾವಕ್ಕೆ ಒಳಗಾಗಿರುತ್ತಾನೆ ಎಂದು ಭಾವಿಸಿದರು. ನಾಸ್ತಿಕರು ಅವನು ಪರಮ ನಿಯಂತ್ರಕನೆಂಬುದನ್ನು ಹೇಗೆ ತಿಳಿಯುವುದಿಲ್ಲವೋ ಹಾಗೆಯೇ ಈ ಸ್ತ್ರೀಯರು ತಮ್ಮ ಪತಿಯ ವೈಭವದ ವ್ಯಾಪ್ತಿಯನ್ನು ತಿಳಿಯದೆ ಹೋದರು. ಶ್ರೀಕೃಷ್ಣ ತನ್ನ ವ್ಯವಹಾರದಲ್ಲಿ ಎಷ್ಟೊಂದು ಚತುರನಾಗಿರ್ತಾನೆ ಅಂತ ಹೇಳಿದ್ರೆ, ಅವನು ಯಾವುದೇ ವ್ಯಕ್ತಿಯ ಜೊತೆಗೆ ತನ್ನ ವ್ಯವಹಾರ ಹೇಗಿರ್ತದೋ ಅದಕ್ಕೆ ಸರಿಯಾಗಿ ನಡೆದುಕೊಳ್ತಾನೆ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಆ ವ್ಯಕ್ತಿಗೆ ಈತನು ದೇವೋತ್ತಮ ಪರಮಪುರುಷನಲ್ಲ, ಇವನು ನನ್ನ ಪತಿಯಾಗಿದ್ದಾನೆ ಅಥವಾ ಮಿತ್ರನಾಗಿದ್ದಾನೆ ಅಥವಾ ಬಂಧು ಸಖನಾಗಿದ್ದಾನೆ ಅಂತ ಹೇಳಿಯೇ ಅನ್ನಿಸ್ತದೆ. ಯಶೋಧ ಮಾತೆಗೆ ಶ್ರೀಕೃಷ್ಣ ತನ್ನ ಪ್ರೀತಿಯ ಮಗು. ಅವನು ತಾಯಿಗೆ ತನ್ನ ಬಾಯಿಯಲ್ಲಿ ಬ್ರಹ್ಮಾಂಡವನ್ನೇ ತೋರಿಸಿದ್ರು ಕೂಡ ಆಕೆ ತನ್ನ ಆ ಒಂದು ವಾತ್ಸಲ್ಯವನ್ನ ಬಿಟ್ಟು ಕೊಡುವುದಿಲ್ಲ. ಶ್ರೀಕೃಷ್ಣನಿಗೆ ನಾನು ಹಾಲನ್ನ ಉಣಿಸಬೇಕು, ಇಲ್ಲದೇ ಇದ್ರೆ ಅವನಿಗೆ ಹಸಿವಾಗುತ್ತದೆ, ಅವನು ಅಳ್ತಾನೆ, ಹಾಗಾಗಿ ಅದನ್ನು ನಾನು ಮಾಡ್ಲೇಬೇಕು ಅಂತ ಹೇಳಿ ಆಕೆ ಯಶೋಧ ಮಾತೆ ಯಾವಾಗ್ಲೂ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗಾಗಿ ಇಲ್ಲಿ ಹೇಗೆ ನಾಸ್ತಿಕರು ಭಗವಂತನ ಪರಮ ನಿಯಂತ್ರಕತೆಯನ್ನ ಅರ್ಥ ಮಾಡಿಕೊಳ್ಳುವುದಿಲ್ವೋ ಹಾಗೆ ಭಗವಂತನ ಶುದ್ಧ ಭಕ್ತರು ಕೂಡ ಆ ಭಗವಂತನ ಐಶ್ವರ್ಯವನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ. ಬದಲಾಗಿ ತಮ್ಮ ಪ್ರೀತಿಯಿಂದ ಆ ಭಗವಂತನನ್ನ ತಾವು ಗೆಲ್ಲುತ್ತಾರೆ. ಆ ಭಗವಂತನು ಕೂಡ ಅವರ ಪ್ರೀತಿಗೆ ಮರುಳಾಗಿ ತಾನು ಒಬ್ಬ ಸಾಮಾನ್ಯ ವ್ಯಕ್ತಿಯ ರೀತಿಯಲ್ಲಿ ಇರ್ತಾನೆ. ಹೇಗೆ ಯಶೋದೆ ಶ್ರೀಕೃಷ್ಣನನ್ನ ಹಗ್ಗದಿಂದ ಕಟ್ಟಿ ಹಾಕ್ತಾಳೆ. ಬ್ರಹ್ಮಾಂಡದ ಅಧಿಪತಿಯಾದಂತಹ ಭಗವಂತನನ್ನ ಕಟ್ಟಿ ಹಾಕ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದ್ರೂ ಕೂಡ ಆ ಒಂದು ಯಶೋಧ ಮಾತೆ ಹಗ್ಗದಿಂದಲ್ಲದೆ ತನ್ನ ಪ್ರೀತಿಯಿಂದ, ತನ್ನ ವಾತ್ಸಲ್ಯದಿಂದ ಶ್ರೀಕೃಷ್ಣನನ್ನ ಬಂಧಿಸ್ಲಿಕ್ಕೆ ಸಾಧ್ಯವಾಗಿದೆ. ಹಾಗೆ ನಾವು ಕೂಡ ಗುರು ಪರಂಪರೆಯಲ್ಲಿ ಆ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಭಕ್ತಿ ಸೇವೆಯನ್ನ ಮಾಡಿದ್ರೆ ಖಂಡಿತವಾಗಿಯೂ ಆ ಭಗವಂತ ನಮಗೆಲ್ಲರಿಗೂ ಅನುಗ್ರಹವನ್ನ ಮಾಡ್ತಾನೆ. ಯಾಕಂದ್ರೆ ಭಗವಂತನನ್ನ ತಿಳಿಯುವಂತಹದ್ದು ನಮ್ಮ ಶಕ್ತಿಗೆ ಮೀರಿದ್ದು. ಅದು ನಮ್ಮಂತ ಸಾಮಾನ್ಯ ವ್ಯಕ್ತಿಗಳಿಗೆ ಸಾಧ್ಯ ಇಲ್ಲ. ಆದ್ರೆ ನಮಗೆ ಭಗವಂತನನ್ನ ಕಾಣುವಂತ ಶಕ್ತಿ ಇಲ್ಲದೆ ಇದ್ರೂ ಕೂಡ ಆ ಭಗವಂತನಿಗೆ ನಮ್ಮನ್ನ ಉದ್ಧಾರ ಮಾಡುವಂತಹ ಶಕ್ತಿ ಖಂಡಿತವಾಗಿಯೂ ಇದೆ. ಹೇಗೆ ಒಂದು ದೇಶದ ಒಂದು ಪ್ರತಿಷ್ಠಿತವಾದಂತಹ ವ್ಯಕ್ತಿ, ಒಂದು ಪ್ರಧಾನಮಂತ್ರಿ ಆಗಿರಬಹುದು ಅಥವಾ ಒಂದು ರಾಷ್ಟ್ರಪತಿ ಆಗಿರಬಹುದು, ಅವರನ್ನ ನಾವು ಭೇಟಿ ಮಾಡುವುದು ಅಂತ ಹೇಳಿದ್ರೆ ಅದು ಬಹಳ ಕಷ್ಟ. ಅದು ನಮ್ಮ ಕೈಯಿಂದ ಆಗುವಂತದ್ದಲ್ಲ. ಆದ್ರೆ ಅವರು ನಮ್ಮನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಬಯಸಿದ್ರೆ ಅದು ಬಹಳ ಸುಲಭ. ಹಾಗೆ ಆ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಅಂತ ಹೇಳಿದ್ರೆ ಆ ಗುರುಗಳ ಆದೇಶಗಳನ್ನು ನಾವು ಪಾಲಿಸ್ತಾ ನಮ್ಮ ಆಧ್ಯಾತ್ಮಿಕ ಸಾಧನೆಯನ್ನ ನಿರಂತರವಾಗಿ ನಾವು ಮಾಡಿದ್ರೆ ಖಂಡಿತವಾಗಿಯೂ ಆ ಭಗವಂತ ನಮಗೆ ಅನುಗ್ರಹವನ್ನ ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇವತ್ತಿನ ಈ ಒಂದು ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದ 11ನೆಯ ಅಧ್ಯಾಯದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಯಾಂ ಸಂಹಿತಾಯಾಂ ಪ್ರಥಮ ಸ್ಕಂದೇ ನೈಮಿಷೋಪಾಖ್ಯಾನೆ ಶ್ರೀಕೃಷ್ಣ ದ್ವಾರಕಾ ಪ್ರವೇಶೋ ನಾಮ 11ಾಧ್ಯಾಯಃ. ಇವತ್ತಿನ ತರಗತಿಗೆ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಧನ್ಯವಾದಗಳು. ಪಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ಹರೇ ಕೃಷ್ಣ. ಧನ್ಯವಾದ.